ನೊಂದ ಜೀವಕ್ಕೆ ಆಸರೆಯಾಗಿದ್ದ ಪಿಂಚಣಿ ಹಣ ಎಲ್ಲಿ ಹೋಯಿತು? ವೃದ್ಧಾಪ್ಯದ ಏಕೈಕ ಆಸರೆ ಪಿಂಚಣಿಗೂ ಕತ್ತರಿ ಹಾಕ್ತಾ ಸರ್ಕಾರ. ಕಣ್ಣೀರಲ್ಲಿ ಕೈ ತೊಳಿತಾ ಇರುವಂತಹ ವೃದ್ಧರು, ವಿಧವೆಯರು. ಪಿಂಚಣಿ ಮಂಜೂರು ಮಾಡಿ ವೃದ್ಧರ ಜೀವ ಉಳಿಸಿ. ಅಶ್ವವೇಗ ನ್ಯೂಸ್ ಗ್ರೌಂಡ್ ರಿಪೋರ್ಟ್. ಕಣ್ಣು ಬಿಡು ಸರ್ಕಾರ. ಇದೇ ಹೊತ್ತಿನ ವಿಶೇಷ. ಪಿಂಚಣಿಗೂ ಕತ್ತರಿ, ವೃದ್ಧರ ಕಣ್ಣೀರು. ನಾನು ರೋಜಾ ಪಾಟೀಲ್. ಹೌದು, ಸರ್ಕಾರದ ಈ ನಿರ್ಲಕ್ಷ್ಯ ನಿಜಕ್ಕೂ ಕೂಡ ಒಂದು ವರ್ಗದವರ ಹೊಟ್ಟೆಯ ಮೇಲೆ ಹೊಡೆದಂತಿದೆ. ಜೀವನದ ಕೊನೆಯ ದಿನಗಳಲ್ಲಿ ನೆರಳಾಗಬೇಕಿದ್ದಂತಹ ಹಣ ಅದು. ಕಷ್ಟದ ಕಾಲದಲ್ಲಿ ಆಸರೆಯಾಗಬೇಕಿದ್ದಂತಹ ಆ ಪಿಂಚಣಿ ಹಣ ಇದ್ದಕ್ಕಿದ್ದ ಹಾಗೆ ನಿಂತು ಹೋದ್ರೆ ಆ ವೃದ್ಧರು, ವಿಧವೆಯರು, ವಿಶೇಷ ಚೇತನರು ಎಲ್ಲಿಗೆ ಹೋಗಬೇಕು? ಅಸಹಾಯಕ ವಿಧವೆಯರ ಕಣ್ಣೀರು ಒರೆಸ್ತಾ ಇದ್ದ ಹಣ ಕೂಡ ಬರ್ತಾ ಇಲ್ಲ. ಈ ಸರ್ಕಾರ ಜನರ ಕಲ್ಯಾಣಕ್ಕಾಗಿ ಇದೆಯೋ ಅಥವಾ ಜನರನ್ನೇ ಬೀದಿಗೆ ತರೋದಕ್ಕೆ ಇದೆಯೋ ಗೊತ್ತಿಲ್ಲ. ರಾಜ್ಯದಲ್ಲಿ ಈಗ ತೀವ್ರ ಆಕ್ರೋಶದ ಜ್ವಾಲೆ ಎದ್ದಿದೆ. ಯಾರ ತಪ್ಪುಗಳಿಗೆ ಯಾರು ಶಿಕ್ಷೆ ಅನುಭವಿಸ್ತಾ ಇದ್ದಾರೋ ಗೊತ್ತಿಲ್ಲ. ಬೆಂಗಳೂರು ಗ್ರಾಮಾಂತರದಿಂದ ಶುರುವಾದಂತಹ ಈ ಆಕ್ರೋಶದ ಕಿಡಿ ಈಗ ಇಡೀ ರಾಜ್ಯಕ್ಕೆ ವ್ಯಾಪಿಸ್ತಾ ಇದೆ. ವೃದ್ಧಾಪ್ಯ ವೇತನ, ವಿಧವಾ ವೇತನ, ವಿಕಲಚೇತನರ ಪಿಂಚಣಿ ನಂಬಿ ಬದುಕ್ತಾ ಇದ್ದ ಬಡ ಜೀವಗಳಿಗೆ ಕಳೆದ ಸುಮಾರು ತಿಂಗಳಿಂದ ಸರ್ಕಾರ ಒಂದು ನಯಾ ಪೈಸೆ ಬಿಡುಗಡೆ ಮಾಡಿಲ್ಲ. ಹಸಿವು, ಕಾಯಿಲೆ, ಒಂಟಿತನದ ನಡುವೆ ಬೆಂದು ಹೋಗ್ತಾ ಇರುವ ಈ ಜನರಿಗೆ ಈಗ ಗ್ಯಾರಂಟಿಗಳ ನಡುವೆ ಅನ್ಯಾಯವಾಗ್ತಾ ಇದೆ. ಬೆಂಗಳೂರು ಗ್ರಾಮಾಂತರದಿಂದ ಶುರುವಾದಂತಹ ನಮ್ಮ ಅಶ್ವವೇಗ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಇಲ್ಲಿದೆ ನೋಡಿ. ಸಿದ್ದರಾಮಯ್ಯನವರೇ ನಮಸ್ಕಾರಗಳು. ಇವಾಗ ಹೆಣ್ಣು ಮಕ್ಕಳಿಗೆ ಬಸ್ ಫ್ರೀ ಮಾಡಿದ್ದೀರಿ. ಬೇಕಾದವ್ರಿಗೆ ಪರಿಹಾರಗಳು ಬರ್ತಾ ಇದೆ ಹೆಣ್ಣು ಮಕ್ಕಳಿಗೆ. ನಮಗೆ ಯಾಕೆ ಹಿಂಗಾಯ್ತು? ನಮ್ಮದು ಕಳಿಸ್ಕೊಡಿ. 4 ತಿಂಗಳು ಆಯಿತು, ನಮಗಿಲ್ಲ. ಅದರಿಂದ ನಾವು ಎಲ್ಲಿ ಕೇಳ್ಬೇಕು? ನಿಮ್ಮನ್ನು ಕೇಳ್ದಿರಾ? ನಮ್ಗೆ ಪಿಂಚಣಿ ಕೊಡಿ ಸ್ವಾಮಿ ಸಿದ್ದರಾಮಯ್ಯನವರೇ. ಎಷ್ಟೋ ಇರ್ತದೆ, ನಮ್ಮ ದುಡ್ಡು ಬೇಕಾ ನಿಮ್ಗೆ? ಯಾಕೆ ಬೇಕು? ನಿಮ್ಮನ್ನು ಕೇಳ್ದೆ ಇನ್ಯಾರನ್ನ ಕೇಳ್ಬೇಕು ನಾವು? ನಮ್ಗೆ ಗೋಲ್ಡ್ ಪಿಂಚಣಿ ಬರ್ತಾ ಇಲ್ಲ 4 ತಿಂಗಳಿನಿಂದ. ನಮ್ಗೆ ಎಷ್ಟೋ ಸಮಸ್ಯೆಗಳು ಇರ್ತವೆ. ನಮ್ಗೆ ವಯಸ್ಸಾಯಿತು, ನೋಡೋರಿಲ್ಲ. ಅದರಿಂದ ಬರ್ತಾ ಇದ್ದಿದ್ದು ಓಲ್ಡ್ ಪೆನ್ಷನ್ನು ನಿಲ್ಲಾಗ್ಬಿಟ್ಟದೆ. 800 ಕೋಟಿ ರೂಪಾಯಿ ಯಾಕೆ ನಿಲ್ಲು ಮಾಡಿದ್ದೀರಿ? ನಮ್ಗೆ ಸಮಸ್ಯೆಗಳು ಎಷ್ಟೋ ಇರ್ತವೆ. ನೀವು ಹಿಂಗೆ ಮಾಡಿದ್ರೆ ಇಂದಿರಾ ಗಾಂಧಿ ಏಜಿನಿಂದ ಇದು ಮಾಡಿದ್ದಂಥ ಕರ್ತವ್ಯ ನಿಲ್ಲಾಗಿದೆ. 4 ತಿಂಗಳಿಂದ ಬರ್ತಾ ಇಲ್ಲ ನಿಮ್ಗೆ? 4 ತಿಂಗಳಿಂದ ಬರ್ತಾ ಇಲ್ಲ ನಮ್ಗೆ ಸಿದ್ದರಾಮಯ್ಯನವರೇ. ಸಮಸ್ಯೆಗಳು ಏನೇನು ಇರ್ತವೆ? ಸಮಸ್ಯೆಗಳು ಏನೇನೋ ಇರ್ತವೆ. ನಾವ್ ಹೆಂಗೆ ಜೀವನ ಮಾಡೋದು? ವಯಸ್ಸಾಯ್ತು, ದುಡಿಯಕ್ಕೆ ನಿಮ್ ಕೈಲಿ ಆಗಲ್ಲ ಅಂತ. ದುಡಿಯಾಕ ನಮ್ಮ ಕೈಲಿ ಆಗಲ್ಲ. ಓಡಾಡಕ್ಕೂ ಗಾಸಿ ಇದೆ. ಡಾಕ್ಟ್ರು ಹೋಗಿ ಫೀಸ್ ಕೇಳಿದ್ರೆ ಸುಮ್ಮನೆ ಬಿಡ್ತಾರ ನಮ್ಮನ್ನ. ಅದರಿಂದ ನಿಮ್ಮನ್ನ ಕೇಳ್ಕೊಂತ ಇದ್ದೀವಿ ಸಿದ್ದರಾಮಯ್ಯನವರೇ. ನಮ್ಗೆ ಮಂಡ್ಯ ನೋವುಗಳು, BP ಶುಗರು, ನಾವು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ನಮ್ಗೆ ಇದು ಪಿಂಚಣಿ ದುಡ್ಡು ಕೊಟ್ಟಿದ ಮೇಲೆ ನಾವು ಮಾತ್ರೆ ತಗೊಳೋದೇನೋ, ನಾವು ಅದನ್ನು ರಕ್ಷಣೆ ಮಾಡೋದೇನೋ, ನಮ್ಮ ಜೀವ ಕಾಪಾಡ್ಕೊಳೋದೇನೋ ಏನು ಸ್ವಾಮಿ? ಈಗ ನೀವು ಇದು ನಿಲ್ಲಿಸ್ಬಿಟ್ಟಿದ್ದೀರಿ. ನಮ್ಗೆ ಸುಮ್ಮನೆ ತೊಂದರೆ ಆಗಿದೆ. ನಾವು ಕೆಲಸ ಮಾಡೋಂಗಿಲ್ಲ. ನಾವು ಇದನ್ನೇ ನಿಮ್ಗೆ ಜೀವನ ಮಾಡ್ತಾ ಇದ್ದೀವಿ. ಮಾತ್ರೆಕ್ಕಿರಲ್ಲ, ಔಷಧಿಕ್ಕಿರಲ್ಲ, ಮನೆ ಸಮಿಸ್ತಿಗಳು, ನಮ್ಮ ನೋಡೋರಿಲ್ಲ, ಮಾಡೋರಿಲ್ಲ. ನಾವು ಇದನ್ನೇ ನಂಬ್ಕೊಂಡಿದ್ದೀರಿ. ನೀವು ಇದು ನಿಲ್ಲಿಸ್ಬಿಟ್ರೆ ನಾವು ಏನು ವಿಷ ತಗೊಂಡಂಗೆ ಆಗ್ತದೆ. ಅದರಲ್ಲಿ ನೀವು ಹೆಣ್ಮಕ್ಳಿಗೆಲ್ಲ ಫ್ರೀ ಟಿಕೆಟ್ ಮಾಡಿದ್ದೀರಿ. 2,000 ದುಡ್ಡು ಕೊಟ್ಟಿದ್ದೀರಿ. ನಾವು ಮಂಡ್ಯ ನೋವುಗಳು ನಾವು ಜೆಂಟ್ಸ್ ಮಾಡಿದ್ದೀವಲ್ಲ, ನಮ್ಗೊಂದು 500 ರೂಪಾಯಿ ಕೊಟ್ಟಿದ್ರೆ ನಾವು ಮಂಡ್ಯ ನೋವುಗಳು ಮಾಡ್ಕೊಂತಿರ್ಲಿಲ್ಲ ಸ್ವಾಮಿ. ಹಿಂದಿನಿಂದ ಬರ್ತಾಯ್ತಲ್ಲ. ಈಗ ನೀವು ಇದು ಕಟ್ ಮಾಡಿ ನಿಲ್ಸ್ಬಿಟ್ರೆ ನಾವೇನ್ ಮಾಡ್ಬೇಕು? ಹೆಣ್ಮಕ್ಳಿಗೆಲ್ಲ ಫ್ರೀ ಟಿಕೆಟ್ ಮಾಡಿದ್ದೀಯ, ಅವ್ರಿಗೆ 2,000 ದುಡ್ಡು ಹಾಕಿದ್ದೀಯ. ನಮ್ಗೊಂದು 500 ರೂಪಾಯಿ ಕೊಟ್ಟಿದ್ರೆ ನಮ್ಗೆ ಕೇಳ್ಕೊಂಡು ಆಗ್ತಿರ್ಲಿಲ್ಲ ಸ್ವಾಮಿ. ನಮಸ್ತೆ, ಬೇಜಾರು ಬೀಳ್ಬೇಡ. ನೋಡು, ಪ್ರಾಬ್ಲಮ್ ಹಿಂಗಿದೆ ನಮ್ದು. ದಯವಿಟ್ಟು ಬೇಜಾರು ಬೀಳ್ದಿರಾ ಇದನ್ನ ಬಿಡುಗಡೆ ಮಾಡ್ಕೊಡಿ ಸ್ವಾಮಿ. 4 ತಿಂಗಳ ದುಡ್ಡು ಬಂದಿರಲಿಲ್ಲ. ನಮಗೆ ನೋಡಿ ಅದೇ ನಮ್ಕ ಯಾವುದು ಈ ಪೆನ್ಷನ್ ದುಡ್ಡೇ ನಮ್ಗೆ ನೋಡೋರಿಲ್ಲ ಹೇಳಂದ್ರೆ ಮಾಡೋರಿಲ್ಲ. ಮಕ್ಕಳು ಮರಿ ಎಲ್ಲ ಬರೀ ಯಾರೂ ನಮ್ಮನ್ನು ನೋಡಲ್ಲ. ಏನಕ್ಕೆ ಹೋದ್ರು ಕರ್ಕೊಂಡೋಗಲ್ಲ. ನಾವು ನಡ್ಕೊಂಡು ಹೋಗೋಕ್ಕಾಗಲ್ಲ. ನೀವು ಈ ಥರ ಹಿಂಗೆ ಮಾಡಿಬಿಟ್ಟು ನಮ್ಮ ಕೈ ಇಲ್ಲದೆ ಮಾಡಿಬಿಟ್ರಿ. ಅಯ್ಯೋ 4 ತಿಂಗಳ ದುಡ್ಡು ಬರಲಿದ್ರೆ ನಾವೇನು ಮಾಡೋದು ಸ್ವಾಮಿ? ಏನು ಮಾಡವ ನಾವು? ನಿಮ್ಮನ್ನು ನಂಬಿಕೆ ಇರೋದು ನಾವು. 4-5 ತಿಂಗಳು ಆಗಿಬಿಡೋದು ಸ್ವಾಮಿ. ಏನೋ ನಮ್ಗೆ ಬರಂಗೆ ಮಾಡಿರಿ. ಸಿದ್ದರಾಮಯ್ಯನವರೇ, ನಮ್ಗೆ ಪಿಂಚಣಿ ಬರ್ತಿದ್ದು ಕಾಸುಗಳು ಹಾಕಿವೆ. ಮಾತ್ರೆಗಳು ಬೇಕು, ಔಷಧಿಗಳು ತರಬೇಕು. ಏನು ತರೋಕ್ಕೂ ಕಾಸಿಲ್ಲ. ನಾವು ದುಡಿಯೋಂಥ ವಯಸ್ಸಿಲ್ಲ. ಅದನ್ನು ಅರ್ಜೆಂಟಾಗಿ ಬಿಡುಗಡೆ ಮಾಡಿ ಸ್ವಾಮಿ. ನೀವು ಏನು ಹಿಂದಿಂದ ಮಕ್ಕಳು ಕೊಡ್ತಿದ್ರು, ಇವಾಗ ಯಾಕೆ ನೀವು ವಿಷಯ ಹಾಕಿರೋದು? ಬಡವರು ನೀರು ತಿನ್ಬೇಕ?
ನಾವು ಇದನ್ನೇ ಆಶ್ರಯ ಮಾಡ್ಕೊಂಡಿದ್ದೀರಿ, ನೀವಿನ್ನ ಅದನ್ನ ಬಿಡುಗಡೆ ಮಾಡಿ ನಮ್ಮ ರಕ್ಷಣೆ ಕೊಡ್ಬೇಕು. ವಿಧವಾ ವೇತನ ಆಗ್ಲಿ, ವೃದ್ಧಾಪ್ಯ ವೇತನ ಆಗ್ಲಿ, ಅಂಗವೇತನದ ವೇತನ ಆಗ್ಲಿ ಬಂದಿಲ್ಲ ನಮ್ಗೆ ಯಾಕೆ ಬಂದಿಲ್ಲ ಅನ್ನೋದು ಈಗ ಬಂದಿಲ್ಲ ಅಂದ್ರೆ ಏನ್ ಸಮಸ್ಯೆಗಳು ನಿಮ್ಗೆ? ಬಂದಿಲ್ಲ, ಏನಾಯ್ತೋ ನಿಮ್ಗೆ ಗೊತ್ತಾಗ್ತದೆ ಅನ್ಬಿಟ್ಟು ನಾವು ಸುಮ್ನೆ ಇದ್ದೀವಿ. ಈಗ ಬಹುತೇಕ ರಾಜ್ಯದಲ್ಲಿ ಎಲ್ಲಾ ಕಡೆನೂ ಬಂದಿಲ್ಲ. ಈಗ ಇದನ್ನೇ ನಂಬ್ಕೊಂಡಿರುವಂತ ಜೀವನ ಹೆಂಗಿರುತ್ತೆ? ಕಷ್ಟ. ಅದೇನೋ ಬಂದ್ರೆ ಏನನ್ನ ಆಗುತ್ತೆ ಅನ್ಕೊಂಡ್ ನಾವು ಕತೆ ಆಗ್ತಾ ಇದ್ದೀವಿ. ಅದೇ ನಿಲ್ಸಾಕ್ಬಿಟ್ಮೇಲೆ ಹೆಂಗ್ ಜೀವನ ಮಾಡೋದು ಅಂತ ನೋಡ್ತಾ ಇದ್ದೀವಿ. ಅಲ್ಲ, ಈಗ ಇದರಿಂದ ಕಷ್ಟಗಳೇನೇನಿದೆ? ಕಷ್ಟಗಳೇನು ನೋಡೋಣ ಏನೇನು. BP ಶುಗರ್ ಒಂದ್ ದಿವಸ ಇದ್ರೆ ಒಂದ್ ದಿವಸ ಚೆನ್ನಾಗಿರಲ್ಲ. ಕಾಲ್ ನೋವು, ಕೈ ನೋವು, ತಲೆ ಸುತ್ತು. ಇವಾಗ 3 ದಿವಸದಿಂದ ಕಣ್ಣು ಮಂಜು. ಪೆನ್ಷನ್ ಬಂದ್ರೆ ಏನಾದ್ರು ಮಾಡ್ಕೊಬೋದು. ಒಟ್ಟಲ್ಲಿ ಕಷ್ಟ ಆಗುತ್ತೆ. ಇವಾಗ ನೋಡಿ ಸಾಪ್ಕೋಬೇಕು, ಕಾಸಿಲ್ಲ, ಏನ್ ಮಾಡೋಣ? ಇದನ್ನ ಹೇಳ್ಕೊಂಡು ಸಾಲ ಮಾಡ್ಬೇಕು. ಸಾಲ ಮಾಡಿದ್ರು ಮತ್ತೆ ಬಂದು ಕೇಳ್ತಾರೆ. ಏನೋ ಕೊಟ್ಟಿರೋ ಹಂಗೆ ಬಿಡ್ತಾರ, ಕೇಳ್ತಾರೆ. ಮುಜುಗರ ಆಗುತ್ತಾಗ ಏನೋ ಒಂದ್ ನಿಮಿಷ ನಮ್ಗೆ ಕೊಡಿಲ್ಲ ಕೊಡ್ಲಿಲ್ಲ ಅಂದ್ರೆ ನಾವು ಸಾಲ ಮಾಡ್ಕೊಳ್ಳುವಂತ ಪರಿಸ್ಥಿತಿ. ಸಾಲದ ಸುಲಿಗೆ ಸರ್ಕಾರ ತೋರ್ತಾ ಇದೆ ಅಂತ ಹೇಳ್ತೀವಿ. ಈಗ ಬೇರೆ ಬೇರೆ ಯೋಜನೆಗಳಿಗೆಲ್ಲ ದುಡ್ಡು ಐತೆ, ಈಗ ನಿಮ್ಗೆ ಕೊಡೋದು ದುಡ್ಡಿಲ್ಲ. ಏನ್ ಹೇಳ್ತೀರಿ ಇದಕ್ಕೆ? ನೀವೇ ಸಹಾಯ ಮಾಡ್ಬೇಕು. ಏನ್ ಮಾಡೋಣ? ನಾವು ಸಾಪ್ಕೋಬೇಕು, ಕಣ್ ಕಾಣಲ್ಲ, ಮೈ ಚೆನ್ನಾಗಿರಲ್ಲ. ಒಂದ್ ದಿವಸ ಚೆನ್ನಾಗಿರೋ, ಒಂದ್ ಚೆನ್ನಾಗಿರಲ್ಲ. ಏನ್ ಮಾಡೋಣ? ಕಷ್ಟ ಆಗುತ್ತೆ ಇವಾಗ. ಸಿದ್ದರಾಮಣ್ಣರ ನಮಸ್ಕಾರ ಸ್ವಾಮಿ. ನಮ್ಮ ಕೈಲಾಗಲ್ಲ ಕೆಲಸ ಮಾಡಕ್ಕೆ. 4 ತಿಂಗಳಿಂದ ಬರ್ಲಿಲ್ಲ. ಏನೋ ಇದನ್ನ ಬಿಡುಗಡೆ ಮಾಡಿ ಅಂದಿದೆ. ನಮ್ಮ ಕೈಲಾಗಲ್ಲ ಸ್ವಾಮಿ. ಏನೋ ಮಾಡಿ ದಯವಿಟ್ಟು ವೃದ್ಧಾಪ್ಯ ಯೋಜನೆ ನಮ್ಗೆ ಖರ್ಚುಗಳು ಅದನ್ನ ಅನುಕೂಲ ಮಾಡಬೇಡ್ರಿ. ಆದಷ್ಟು ಬೇಗ ನಮ್ಗೆ ಅರ್ಜೆಂಟ್ ಕಾಸು ಆಗಂಗೆ ಮಾಡಿರಿ. ನಮ್ಗೆ ತಂದೆ ಆಸ್ಪತ್ರೆಗೆ ಇನ್ನೊಂದು ಕಾಯಿಲೆ ಬಂದು ನಾವು ನೋಡೋಕೆ ಸಾಧ್ಯವಿಲ್ಲ. ಅಷ್ಟು ಏನೋ ಮಾಡಿ ನಮ್ಗೆ ಅರ್ಜೆಂಟ್ ನಮ್ಗೆ ಅದನ್ನು ಪರಿಹಾರ ಮಾಡಿ ಕಾಸು ಹಾಕಂಗೆ ಮಾಡಿರಿ. ವೃದ್ಧಾಪ್ಯ ವೇತನ ಬರ್ತಾ ಇಲ್ಲ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಅದೇ ಸರ್, 850 ಕೋಟಿ ತೆಗೆದಿದಾರಲ್ಲ ಬಜೆಟ್ ನಲ್ಲಿ. ಈ ಹಣ ಎಲ್ಲೋಗ್ತಾ ಇದೆ? ನಮ್ಗೆ ಆಗ್ತಾ ಇಲ್ಲಲ್ಲ. 4 ತಿಂಗಳಿಂದ ಕೊಟ್ಟಿಲ್ಲ. ಈಗ ನಿಮ್ಗೆ ನಮ್ಗೇನ್ ಅನಿಸ್ತೇನೆ, ಆಗ್ತಾರೋ ಇಲ್ಲೋ ಅನ್ನಿಸ್ತಾ ಇದೆ. ಆ ಆಸೆನೆ ಬಿಟ್ಕೊಂಡ್ಬಿಟ್ಟಿದೀವಿ ನಾವು. ಕೆಲಸ ಇಲ್ಲ, ಕಾರ್ಯ ಇಲ್ಲ ನಮ್ಗೆ. ನಮ್ಮ ಕೈಯಲ್ಲಿ ದುಡಿಯಕ್ ಆಗಲ್ಲ. ಏನೋ ಅದನ್ನೇ ನಂಬ್ಕೊಂಡಿದೀವಿ ನಾವು. ಅದನ್ನ ಆಗ್ತಾ ಇಲ್ಲ. ಈ ನಮಗ್ ಬರ್ದಾಗರ ಪಿಂಚನ್ನು ಏನೋ ಜಲ್ದಿ ಬಿಡುಗಡೆ ಮಾಡಿ ನಮಗೆ ಆದಷ್ಟು ಬೇಗನೆ. ಸಿದ್ದರಾಮಯ್ಯವ್ರೆ ಕೈಲಿ ಆಗಲ್ಲ, ಕೂಲಿ ಮಾಡೋಕ್ಕಾಗಲ್ಲ. ಈ ಓಲ್ಡ್ ಪೆನ್ಷನ್ ಬರ್ತಾ ಇಲ್ಲ. ಕೇಳಿದರೆ ಬರೋಲ್ಲ, ನಾವೇನು ಮಾಡೋಣ? ಬರೀ 600 ಬರ್ತಿತ್ತು, ಅದೂ ಇಲ್ಲ. 4 ತಿಂಗಳಿಂದ ಓಲ್ಡ್ ಪೆನ್ಷನ್ ಬಂದೇ ಇಲ್ಲ. ಈಗ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀರಿ ನೀವು ಇದ್ರ ವಿಚಾರವಾಗಿ? ಸರ್ಕಾರಕ್ಕೆ ಏನು ಮಾಡೋಣ? 2000 ಹಾಕ್ದ, ಇದೆಲ್ಲ ತೆಗ್ದಾಕ್ದ. ನಾವು ಹೋಗಿ ಕೂಲಿ ಮಾಡಿ ಜೀವನ ಮಾಡೋಕ್ಕೂ ನಮ್ಗೆ ಕಾಟ ಇಲ್ಲ. ಶಾನೆ ತೊಂದರೆ ಆಗಿದೆ. ಸಾಧ್ಯವಾದಷ್ಟು ನಮ್ಗೆ ವಯಸ್ಸಾಗಿರೋದಕ್ಕೆ ಬಿಡುಗಡೆ ಮಾಡಬೇಕು. ಏನ್ ಹೇಳ್ತೀವಿ? ಸಿದ್ದರಾಮಯ್ಯ ಹಾಕ್ಬೇಕು ಅಂತ ಕೇಳ್ಬೇಕು. ವಯಸ್ಸಾಗಿರೋರು ಏನ್ ಮಾಡ್ಬೇಕು? ಏನು ಅವ್ರು ಎತ್ತ ಆಚೆಗೆ ಹೋಗಂಗಿಲ್ಲ, ಮರಂಗಿಲ್ಲ, ಎದ್ದವ್ರು ಮನಿಕಂಬೇಕು. ತಾಯಿ ತಂದೆ ಅವ್ರು ಯಾರು ನೋಡಲ್ಲ. ವಯಸ್ಸಾಗಿರೋರು ಯಾರು ನೋಡ್ತಾರೆ? ಏನ್ ಕೇಳ್ತೀರಿ ಸಿದ್ದರಾಮಯ್ಯನವ್ರಿಗೆ? ಏನ್ ಹೇಳೋಣ ಸ್ವಾಮಿ? 850 ಕೋಟಿ ತಗೊಂಡ್ರಲ್ಲ ಬಜೆಟ್ ಎಲ್ಲಿ ಒಳ್ಳೆ ಮನುಷ್ಯ, ಎಲ್ಲಿ ಒಳ್ಳೆ ಮನುಷ್ಯನೆಲ್ಲ ಯಾವ್ದು ಆಗ್ತಾ ಇಲ್ಲ, ಎಲ್ಲ ಲಾಸ್ ಮಾಡ್ತಾವ್ರೆ ಸಿದ್ದರಾಮಯ್ಯ. ನಿಮ್ದು ಹಣ ತಗೊಂಡಾದ್ಮೇಲೆ ಏನಾಯ್ತು? ಹಣ ಏನಾಯ್ತು? ಅದೇ ಎಲ್ಲ ಏನ್ ಮಾಡಾಕ್ರು, ಎಲ್ಲ ನುಂಗಾಕಿದ್ರು. ಅದು ಏನ್ ಕೇಳ್ತೀರಿ ಸಿದ್ದರಾಮಯ್ಯ? ಅದ ಏನ್ ಕೇಳೋಣ? ನುಂಗಾಕಿದ್ಮೇಕೆ ಎಲ್ಲ ನುಂಗಾಕಿ ಎಲ್ಲಾರ್ನು ಎಲ್ಲ ಅಲಿತಾವ್ರಲ್ಲ. ಕಷ್ಟ ಆಗ್ಬಿಟ್ಟೈತೆ. ನಮಗ್ ಮಕ್ಳಿಲ್ಲ, ಏನಿಲ್ಲ. ನಾವು ಒಂದು ಜೀವನ ಮಾಡ್ಬೇಕು. ಇದರಲ್ಲಿ ಯಾರು ಇಲ್ಲ. ನಾವು ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ತುಂಬಾ ಕಷ್ಟ. ಸಾಲ ಮಾಡ್ಕೋಬೇಕು. ಹೌದು. ಏನೋ ಅಲ್ಲಿ ಗೊತ್ತಾಯ್ತಲ್ಲ, 800 ಕೊಡೋಣ ಅಂತ ಸಾಲ ಮಾಡ್ತೀವಿ. ಸಾಲ ಕೊಟ್ಟರು ಕೇಳ್ತಾರೆ. ಅವ್ರಿಗೇನು ಹೇಳಕ್ ಆಗ್ತಾ ಇಲ್ಲ. ಹೇಳ್ತೇನೆ. ಹೌದು. ನಮ್ ಮೈತು ಹುಷಾರಿಲ್ಲ, ಅಲ್ಲಿ ಸಾಲ ಮಾಡಿ ಮಾಡ್ತಾ ಇದ್ದೀನಿ ಸರ್. ಯಾರು ನೋಡೋರಿಲ್ಲ. ಹೆಂಗ್ ಸರ್? ಓಟ್ಕ ಮಾತ್ರ ಓಡ್ ಬರ್ತಾರೆ. ಮನೆ ಹೋಗಿ ಕೇಳಿದ್ರೆ ಕೇಳಾಗ ಅಲ್ಲಿ ಬ್ಯಾಂಕ್ನಾಗ ಬರೀಲ್ಲ, ಹೋಗಲ್ಲ. ಅದೇ ನಿಮ್ಮಂತ ಅರ್ತಾವ 50 ಸಾಲ ಮಾಡ್ಬೇಕು, ಬಂದಾಗ ಕೊಡ್ತೀವಿ. ಕೇಳೋಣ, ಈ ಮುಂದೆ ಬಂದಿರೋರು ಕೇಳ್ರಿ ಅಂದ್ರೆ ನೀವೇ ಹೋಗ್ರಿ ಅಂತಾರೆ. ಎಲ್ಲ ಒಂದು 50 ಜನ ಸರ್ ಇವತ್ತು ಹೋಗ್ರೆ ಅಸಂಬಲಿತ ಹೊಯ್ತೋರೇ ಇಲ್ಲಲ್ಲ ಪಾಪ. ಕರ್ಕೊಂಡು ಹೋದ್ರೆ ತಾನೇ ಕಷ್ಟ.
ಕಷ್ಟನೇ ಸರ್. ಆಸ್ಪತ್ರೆಗೆ ಹೋಗ್ಬೇಕು ಅಂದ್ರೆ ಕಷ್ಟನೇ. ಕಷ್ಟನೇ, ಊಟಕ್ಕೂ ಕಷ್ಟನೇ. ಇದು ಸಣ್ಣ ಸಮಸ್ಯೆ ಅಲ್ಲ. ಬರೋಬ್ಬರಿ 81 ಲಕ್ಷಕ್ಕೂ ಹೆಚ್ಚು ಜನರ ಬದುಕಿನ ಪ್ರಶ್ನೆ. ಹೌದು, ಇಂದಿರಾ ಗಾಂಧಿ ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷಾ ವಿಧವಾ ವೇತನ ಮತ್ತೆ ವಿಶೇಷ ಚೇತನರ ಪಿಂಚಣಿ ಯೋಜನೆಯಡಿ ರಾಜ್ಯದಲ್ಲಿ ಒಟ್ಟು 81,88,000ಕ್ಕೂ ಹೆಚ್ಚು ಫಲಾನುಭವಿಗಳಿದ್ದಾರೆ. ಈ ಸೌಲಭ್ಯಕ್ಕಾಗಿ ಸರ್ಕಾರ ಪ್ರತಿ ತಿಂಗಳು ಖರ್ಚು ಮಾಡ್ತಾ ಇರೋದು ಬರೋಬ್ಬರಿ 894 ಕೋಟಿ ರೂಪಾಯಿ. ಪ್ರಸಕ್ತ ಬಜೆಟ್ನಲ್ಲಿ ಇದೇ ಯೋಜನೆಗಳಿಗಾಗಿ 10,736 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಹಣ ಕೈಲಿದ್ರೂ ಕೂಡ ಬಜೆಟ್ನಲ್ಲಿ ಒಪ್ಪಿಗೆ ಸಿಕ್ಕಿದ್ರೂ ಕೂಡ ಕಳೆದ ಸುಮಾರು ತಿಂಗಳಿಂದ ಈ ಹಣ ಬಡವರ ಕೈಗೆ ಸಿಗದೇ ಇರೋದಕ್ಕೆ ಅಸಲಿ ಕಾರಣಗಳು ಏನಿರಬಹುದು? ಬನ್ನಿ ನೊಂದವರನ್ನ ಕೇಳಿ ತಿಳಿದುಕೊಳ್ಳೋಣ. ಏನು ಬಂದಿಲ್ಲ 3 ತಿಂಗಳಿಂದ ಫಂಕ್ಷನ್. ನಾವು ಕಾಯ್ತಾ ಇದೀವಿ, 85 ವಯಸ್ಸು, ಕಾಯ್ತಾ ಇದೀವಿ. ಯಾಕೆ ಕೊಟ್ಟಿಲ್ಲ ಅಂದ್ರೆ ಮಾತಾಡೋದು. ಬಜೆಟ್ ಅಲ್ಲಿ 850 ಕೋಟಿ ಬಜೆಟ್ ಅಲ್ಲಿ ನಿಮ್ದೆ ಅಂತ ಹೇಳಿ ಇಟ್ರಲ್ಲ ದುಡ್ಡು. ಏನಾಯ್ತು ಅವಕಾಶ? ಅಲ್ಲಿ ಏನಾಯ್ತು? ₹1 ಅಲ್ಲ, ₹2 ಅಲ್ಲ, 850 ಕೋಟಿ ಇಟ್ರಲ್ಲ ಬಜೆಟ್ ಅಲ್ಲಿ. ತಿಂದ ನುಂಗ್ದ. ಮೋದಿ 2 ಸಾಕ್ತಿದ್ದ, ಅವನು ಹಾಕಿಲ್ಲ. ಎಲ್ಲ ಹೋಯ್ತು. ಏನ್ ಹೇಳ್ತೀರಿ ಸರ್ಕಾರಕ್ಕೆ? ಏನ್ ಹೇಳ್ಬೇಕು? ಸಿದ್ದರಾಮಯ್ಯನವ್ರಿಗೆ ಏನ್ ಕೇಳ್ತೀರಿ? ಏನ್ ಕೇಳ್ಬೇಕು? ಸಿದ್ದರಾಮಯ್ಯ ಕೇಳಿ, ನೀವ್ ಏನ್ ಕೇಳ್ಬೇಕು ಅನ್ಕೊಂಡಿದ್ರೆ ಅದು ಕೇಳಿ. ಏನು ನಮ್ ಫಂಕ್ಷನ್ ಬಂದಿಲ್ಲ, ಆಗ್ತಾ ಇದ್ರು, ಹಾಕಿಲ್ಲ, ವಯಸ್ಸಾಗ್ಬಿಟ್ಟತೆ, ನಮ್ಗೆ ಯಾರು ವಿಧಿ ಇಲ್ಲ ಅಂತ ಹೇಳೋದು. ಇನ್ನೇನ್ ಹೇಳ್ತೀಯ? ಅಷ್ಟೇ ತಾನೇ ಹೇಳುದು. 4-5 ತಿಂಗಳಿಂದ ಬಂದೇ ಇಲ್ಲ. ಕೇಳಿದ್ರೆ ಏನ್ ಹೇಳ್ತಾರೆ? ನಮ್ಗೆ ಗೊತ್ತು ಅಂತಾರೆ. ಹೆಸರಿ ಹೋಗಿ ಬಂದಿರ್ತೀರಿ ಬ್ಯಾಂಕ್. ಮತ್ತೆ ಇದಕ್ ಮುಂಚೆ ಹೆಂಗ್ ಕೊಡ್ತಾ ಇದ್ರ? ಮನೆಗ್ ತಂದು ಕೊಡ್ತಾ ಇದ್ರ ಇಲ್ಲ ಅಲ್ಲೇ ಹೋಗ್ಬೇಕಾಗಿತ್ತು. ಅಲ್ಲಿಗೆ ಹೋಗ್ಬೇಕಾಗಿತ್ತು. ಪೋಸ್ಟ್ ಆಫೀಸ್ ಇಂದ ಬರ್ತಾ ಇರ್ಲಿಲ್ಲ ಮೊದಲಿಂದ. ಪೋಸ್ಟ್ ಆಫೀಸ್ ಬರೋದು ಅಲ್ಲಿಗೆ ಹೋಗ್ಬೇಕಾಗಿತ್ತು. ಅಕೌಂಟ್ ಅಲ್ಲಿ ಮಾಡಿಸ್ಕೊಂಡ್ಬಿಟ್ಟವ್ರು ಇವಾಗ. ಅಲ್ಲಿಗೋ ಕೇಳಿದಾಗ ಏನಾಯ್ತು ನಮ್ದು ಪೆನ್ಷನ್ ಅಂದ್ರೆ ಏನ್ ಹೇಳ್ತಾರೆ? ಗೊತ್ತಿಲ್ಲ ಅಂತಾರೆ. ಗೊತ್ತಿಲ್ಲ ಅಂತಾರೆ. ಬಂದ್ರೆ ಹಾಕ್ತೀನಿ ಅಂತ ಹೇಳ್ತಾರೆ. ಈಗ ದುಡ್ಡು ಬರಲ್ಲ. ಈಗ ಕಷ್ಟ ಯಾಕಂದ್ರೆ ವಯಸ್ಸಾಗೋಯ್ತು, ಕೆಲಸ ಮಾಡಕ್ಕಾಗಲ್ಲ. ಈಗ ಈ ಜೀವನ ನಡೆಸೋದು ಹೆಂಗೆ ಹೇಳ್ರಿ? ಅದ್ರಾಗೆ ಹಾಸ್ಪಿಟ್ಲ್ ಹೋಗ್ಬೇಕು, ಮತ್ತೊಂದು ಹೋಗ್ಬೇಕು ಅನ್ನೋದ್ರೆ ಹೆಂಗೆ? ಯಾತವ ಹಿಂಗೆ ನಿಮ್ಮಂತ ನಿಂತ್ಕೊಳ್ಳೋದು ಹೋಗೋದು, ಕೊಡ್ತೀನಿ ಅಂತ ಎಲ್ಲ ನಿಮ್ಕಡೆ ಮಾಡ್ತಾ ಇದ್ದೀವಿ. ಬಂದಿಲ್ಲ. ಇಲ್ಲ ಗಂಡ್ ಮಕ್ಳು ಇಲ್ಲ, ಹೆಣ್ಮಕ್ಳು ಇಲ್ಲ, ಗಂಡನೂ ಇಲ್ಲ, ಹಿಂದೆ ಇಲ್ಲ ಮುಂದೆ ಇಲ್ಲ. ನಾನು ಅದ್ರಾಗೆ ಜೀವನ ತುಂಬಾ ಕಠಿಣವಾಗಿದೆ. ಗೋವನ್ನು ಒಯ್ಯೋದು, ಚಪ್ಪಲಿ ದಾನ ಮಾಡೋದು ಅಷ್ಟೇ. ಏನ್ ಮಾಡ್ತಾವ್ರೆ? ಪೆನ್ಷನ್ ಅಪ್ಲೈ ಮಾಡಿದ್ರಿ, ಬಂದಿಲ್ಲ ನಿಮ್ಗ? 4 ತಿಂಗಳ ಬಂದಿಲ್ಲ. ಏನ್ ಬೇಕಾಗಿತ್ತು? ಈ ಹೆಂಗಸರ್ ಫ್ರೀ ಬಸ್ಗಳು ಏನು 2,000 ಇವೆಲ್ಲ ಏನ್ ಬೇಕಾಗಿತ್ತು? ಅದೇ ಅಭಿವೃದ್ಧಿ ಕೆಲಸ ಮಾಡಿಸಿದ್ರೆ ಅದು ಮಾಡ್ತಾ ಇಲ್ಲ. ಏನ್ ಮಾಡ್ತಾವ್ರೆ ಅಭಿವೃದ್ಧಿ? ಏನೂ ಇಲ್ಲ. ಏನ್ ಆಗ್ತಾ ಇದೆ? ಸಿದ್ದರಾಮಯ್ಯನವ್ರಿಗೆ ಏನ್ ಕೇಳ್ತೀರಿ? ಈಗ ಭಾಗ್ಯಗಳು ಕೊಟ್ಟವ್ರೆ, ಏನಕ್ ಬೇಕು ಸರ್ ಅವೆಲ್ಲನ? ಈಗ ಫ್ರೀ ಬಸ್ ಮಾಡಿದ್ರ 60-65 ವರ್ಷ ಮೇಲ್ ಕೊಟ್ಟವ್ರಕ, ಹೆಂಗಸರ್ಕ ಗಂಡಸರ್ಕ ಎಲ್ಲಾ ಮಾಡ್ಬಿಡ್ಲಿ, ಸಂತೋಷ. ಎಲ್ರು ಈಗ ಕೊಟ್ಟಂತದವ್ರ 850 ಕೋಟಿ ಬಜೆಟ್ ಅಲ್ಲಿ ತಗೊಂತಾರೆ. ವೃದ್ಧಾಪ್ಯ ವೇತನಕ್ಕ ದುಡ್ಡಿಲ್ಲಲ್ಲ. ಎತ್ತೋಯ್ತು ಅದು. ಯಾರು ತಗೊಂಡ್ರು? ಅದೇ ನಾನ್ ತಗೊಂಡಿದ್ದೀನಿ. ಅಲ್ಲ, ನಾನ್ ತಗೊಂಡಿದ್ದೀನಿ. ಕೇಳೋದೇನು? ಕಣ್ಣ ಮುಚ್ಚೆ ಕಾಡೆಗೂಡೆ ಅಷ್ಟೇ ಆಗಿರೋದು. ಎಷ್ಟು ತಿಂಗಳಾಯ್ತು ಬಂದು? 30 ತಿಂಗಳ ಮೇಲೆ ಆಯ್ತು. ಏನ್ ಹೇಳ್ತಾರೆ? ಪೋಸ್ಟ್ ಆಫೀಸ್ ಹೋಗಿ, ಪೋಸ್ಟ್ ಆಫೀಸ್ ಬ್ಯಾಂಕ್ ಎಲ್ಲ ಹೋದ್ರೆ ಏನ್ ಹೇಳ್ತಾರೆ? ಬರೋಲ್ಲಪ್ಪ ಅಂತ. ಹೆಸರು ಓಡಾಡಿದ್ರಿ? ಮೇಲಕೋಟೆ 3-4 ಕಿತ ಹೋಗಿದ್ರಿ? ಬರೋಲ್ಲಪ್ಪ ಅಂದ್ರು. ಅಲ್ಲ, ನಿಮ್ಮ ಹೆಸರಲ್ಲೇ ಸುಮಾರು 850 ಕೋಟಿ ತಗೊಂತಾರೆ. ಏನೋ ಈ ವೃದ್ಧಾಪ್ಯ ವೇತನ ಕೊಡ್ಲಿಕ್ಕೆ ಏನಿಲ್ಲ, ತಿಂಗಳು ಕೊಡೋರು ಮೊದ್ಲು, ಇವಾಗಿಲ್ಲ. ಯಾವಾಗ ಈ ತರ ಹಿಂದೆ ಈ ತರ ಮಾಡ್ತಿರ್ಲಿಲ್ಲ. ಇಲ್ಲ ಬಂತಾ ಇರೋದು. ಬಂದ್ಬಿಡೋದು. ಯಾರು ಓಲ್ಡ್ ಪೆನ್ಷನ್ ನಿಲ್ಸ್ಕೊಂತ ಇದೆಯಲ್ಲ, ಇಲ್ಲ ಈಗ 3 ತಿಂಗಳಿಂದ ನಿಲ್ಸ್ಕೊಂಡ್ಬಿಟ್ಟವ್ರೆ. ವಯಸ್ಸಾಗೋಗೈತೆ, ಆಸ್ಪತ್ರೆಗೆ ಹೋಗ್ಬೇಕು, ಕೆಲವೊಂದು ಹೆಂಗ್ ಕಷ್ಟ. ಏನು ಗಾಸಿ ನೋಡಿ, ಕಾಲ್ ನೋಡಿ ಬೇಕು ಬೇಜಾನ್ ಸಮಸ್ಯೆಗಳು. 80% ಜನ ಮಧ್ಯಮ ವರ್ಗದವರು, ಬಡವರು. ಅವ್ರಕ BP ಶುಗರ್ ಅವೆಲ್ಲ ಬಂದು ಮಾತ್ರೆ ಮುದ್ದಕ್ಕೆ ಕಾಸಿಲ್ಲ, ಇತರ ಖರ್ಚಿಗೂ ಕಾಸಿಲ್ಲ. ಅದಕ್ಕಾಗಿ ಅದನ್ನು ಬಿಡುಗಡೆ ಮಾಡಿದ್ರೆ ಚೆನ್ನಾಗಿತ್ತು. ಇದು ಇಂದಿರಾ ಗಾಂಧಿ ಕಾಲದಂಗೆ ಬರ್ತಾಯಿದ್ದು, ಇದನ್ನೇ ಹಿಂದಕ್ಕೆ ಹಾಕ್ಯವ್ರೆ. ಇವಾಗ ಮೊನ್ನೆ ಬಿಡುಗಡೆ ಮಾಡೋ ಬಾಗಿಲಿನೆಲ್ಲ ಕೊಡ್ತಾವ್ರೆ. ಬಾಗಿಲಿಗೆ ದುಡ್ಡು ಇರ್ತದೆ, ಇದು ಓಲ್ಡ್ ಪೆನ್ಷನ್ ದುಡ್ಡು ಇರೋಲ್ಲ. ಅಲ್ಲ, ಈ ಒಂದು ಸ್ಕೀಮ್ ನಲ್ಲಿ ಇರುವಂತವ್ರೆಲ್ಲ ವಯೋವೃದ್ಧರಲ್ವಾ? ವಯೋವೃದ್ಧರ ಆಗಿರುವಂತವ್ರು ಮತ್ತೆ 60 ಮೇಲ್ಪಟ್ಟಿರುವಂತದ್ದು. ಇವರು ದುಡಿಯೋಕ್ಕೂ ಶಕ್ತಿ ಇಲ್ಲ, ಗುದ್ಲಿ ಎತ್ತಕ್ಕೆ ಶಕ್ತಿ ಇಲ್ಲ, ಬಾಯಾಗ ಅಲ್ಲಿಲ್ಲ. ಜೀವನ ಮಾಡೋದು ಹೆಂಗೆ?
ಈಗ ಏನು ಒಂದು ಮಾರಣಾಂತಿಕ ಕಾಯಿಲೆಗಳಲ್ಲೂ ಕೂಡ ಇವರು ಗುರಿಯಾಗಿರ್ತಾರೆ. ಈಗ ಇವ್ರು ತಗೊಳ್ಳೋದಕ್ಕೆ ಈ ಏಕಾಏಕಿ ಈಗ 4 ತಿಂಗಳಿಂದ ನಿಲ್ಲಿಸ್ಬಿಡೋವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು? ಸರಿಯಾದಲ್ಲ. ಮಾತ್ರೆ ಮದ್ದು ತಗೊಂಡು ಕಾಯಿಸಿದ್ರೆ ವನವಾಸ ಮಾಡೋ ಜನ ಬೇಕಾದಷ್ಟು ಅವ್ರೆ. ಆ ಮಾತ್ರೆ ಮದ್ದಕ್ಕಾದ್ರೂ ಆಗ್ತದ ಈ ಓಲ್ಡ್ ಪೆನ್ಷನ್ ಅನ್ನೋದು. ಇದನ್ನೇ ತಡೆ ಹಿಡಿದ್ಬಿಟ್ರೆ ಮುಂದೆ ಹೆಂಗೆ ಅದು ಬೇಗ ಬಿಡುಗಡೆ ಮಾಡ್ಬೇಕು ಸಿದ್ದರಾಮಯ್ಯನವರು. ಈಗ ಸಿದ್ದರಾಮಯ್ಯನವರು ಈಗ ಎಲ್ಲ ಯೋಜನೆಗಳಿಗೂ ದುಡ್ಡಿದೆ, ವೃದ್ಧಾಪ್ಯ ವೇತನಕ್ಕೆ ಯಾಕೆ ದುಡ್ಡಿಲ್ಲ? ಅದೇ ಎಲ್ಲ ಬಿಡುಗಡೆ ಆಗಿದೆ, ವೃದ್ಧಾಪ್ಯ ವೇತನ ಯಾಕೆ ಬಿಡುಗಡೆ ಮಾಡಿಲ್ಲ? 3-4 ತಿಂಗಳಿಂದ ಪೆನ್ಷನ್ ಬಂದಿಲ್ಲ. ಏನ್ ಹೇಳ್ತಾರೆ ಕೇಳಿದ್ರೆ ಬಂದಿಲ್ಲ ಅವ್ರಿಗೆ ಅಂತಾರೆ. ಬ್ಯಾಂಕ್ಗೆ ಹೋದ್ರೆ ಅಷ್ಟೇನೆ ಹೇಳೋದು. ನಾವು ನೇರವಾಗಿ ಬರ್ಬೇಕು ವಾಪಸ್. ಈಗ ಸರ್ಕಾರ ನಿಮ್ಮ ಹೆಸರಲ್ಲಿ ಏನು ವೃದ್ಧಾಪ್ಯ ವೇತನಕ್ಕೆ 850 ಕೋಟಿ ಬಜೆಟ್ ನಲ್ಲಿ ಬಿಡುಗಡೆ ಮಾಡ್ಕೊಳ್ಳುತ್ತೆ. ಗೊತ್ತಿಲ್ಲ ರೀ ಅವೆಲ್ಲ ನಮ್ಗೆ. ನಿಮ್ಮ ಒಂದು ಸಂಕಷ್ಟ ಹೆಂಗಿರುತ್ತೆ ಅಂತ? ಸಂಕಷ್ಟ ಬಹಳ ತೊಂದರೆ ಆಗೈತೆ. ಈ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಏನು ಮಾಡಕ್ಕಾಗಲ್ಲ. ಮನೆಗ್ನವ್ರಿಗೆ ಆಶ್ರಯ. ಮನೆಯವ್ರ ಎಷ್ಟು ದಿವಸ ಆಶ್ರಯ ಪಡಕ್ಕಾಗುತ್ತೆ ನಿಮ್ಗೆ? ಹೌದು. ವಯಸ್ಸಾಗೋದ್ಮೇಲೆ ಈಗ ಒಂದ್ ನಿಮಿಷ ದೊಡ್ಡವ್ರನ್ನ ಚಿಕ್ಕವ್ರನ್ನೆಲ್ಲ ಕಾಸು ಕೇಳಕ್ಕೂ ಆಗಲ್ವಲ್ಲ? ಹೌದು. ಹೆಂಗೆ ಗುರುತಿಸ್ಕೊಳ್ಳೋದು ಹೆಂಗೆ ಇದರಲ್ಲಿ? ಯಾಕಂದ್ರೆ ನಿಮ್ದು ಸ್ವಾಭಿಮಾನವಾಗಿ ಹೌದು. ಸ್ವಾಭಿಮಾನ ಪರಿಚಿತ ಹಣ ಈಗ ಪರಿಚಿತಂಗ ಆಗಿದೆ. ಸರ್ಕಾರಕ್ಕೆ ಏನು ಕೇಳ್ತೀರಿ ಇದ್ರ ವಿಚಾರವಾಗಿ? ಮತ್ತೇನ್ ಸರ್ಕಾರನೇ ಬೇಕಿಲ್ಲ ಅನ್ನಿಸ್ತಾ ಬಿಟ್ಟೈತೆ. ಇನ್ಯಾವ ಸರ್ಕಾರ ತರ್ಬೇಕು? ಅಲ್ಲ ಈಗ ವೃತ್ತರು ಬೇಡ ಸರ್ಕಾರಕ್ಕೆ ಅಂತಾನೆ ಅವ್ರಿಗೆ ಅವರ ಅಭಿಪ್ರಾಯ ಇರೋದು. ಸಿದ್ದರಾಮಯ್ಯ ಹಂಗನ್ಕೊಂಡಿದ್ದಾರೆ. ಅಯ್ಯೋ ಸಿದ್ದರಾಮಯ್ಯನ ಕಥೆ ಬಿಡ್ರಿ, ಅವನ ಕಥೆ ಬಿಡ್ರಿ. ಎಲ್ಲ ದೇಶನೆಲ್ಲ ನಾಶ ಮಾಡಾಕ್ಬಿಟ್ಟ. ತಿಂದಿದ್ದ ಜೀವನ ಅಂತ ಹೇಳ್ತೀರಿ ಅಷ್ಟೇ. ತಿನ್ನೋದು ಬೆಳಗಾದ್ರೆ ಅವ್ರ ಹೆಸರಲ್ಲಿ ಇವ್ರ ಹೆಸರು ತಿಂತ ಇದ್ದಾರೆ. ಕಷ್ಟ ಇದೆ ಒಟ್ಟಿನಲ್ಲಿ. ಹೌದು. ಈಗ ಸರ್ಕಾರಕ್ಕೆ ಏನ್ ಒತ್ತಾಯ ಮಾಡ್ತೀರಿ ಕಟ್ಟ ಕಡೆದಾಗಿ? ಏನ್ ಮಾಡಕತ್ತದೆ? ಎಲ್ಲಾರು ಸೇರಿ ಏನ್ ತೀರ್ಮಾನ ಮಾಡ್ತಾರ ಅಂತ ಮಾಡ್ಬೇಕು ಅಷ್ಟೇನೆ. ಅಲ್ಲ ಈಗ ಬೇಗ ಬಿಡುಗಡೆ ಮಾಡ್ಕೊಡ್ಲಿ ಅಂತ ಕೇಳ್ತೀರಾ? ಹಿಂಗೆ ಕೇಳ್ಬೇಕು. ಬೇಗ ಬಿಡುಗಡೆ ಮಾಡ್ಕೊಡ್ಬೇಕು ಅಂತ ಕೇಳ್ತೀರಾ? ಕೇಳ್ಬೇಕು. ಕೇಳ್ದಾದ್ಮೇಲೆ ನಮ್ಗೆ ಕೊಡೋದಿಲ್ಲ ಅವರು. ಏನ್ ಕಾರಣ ಆಗೈತೋ ಇದು ನಮ್ಗೆ ಗೊತ್ತಿಲ್ಲ. ಯಾರು ಹೇಳೋಣ? ಅಲ್ಲ ಸಂಬಂಧಪಟ್ಟವ್ರಿಗೆ ಏನ್ ಹೇಳ್ತೀರಿ ಅಂತ ಕೇಳ್ತಾರ. ಈಗ ಸಂಬಂಧಪಟ್ಟ ಮುಖ್ಯಮಂತ್ರಿಗಳಿಗೆ ಆದಷ್ಟು ಬೇಗ ಕಳ್ಸ್ಕೊಡೋದೇ ಒಳ್ಳೇದವ್ರು. ಇಲ್ಲಾದ್ರೆ ನಮ್ದೆಲ್ಲ ಶಾಪ ಇದ್ದೇ ಇರ್ತದೆ. ಶಾಪ ತಟ್ಟೈತೆ ತಟ್ಟುತ್ತೆ. ಶಾಪ ಇಡ್ತೀರಿ. ಇಲ್ದಾದ್ರೆ ಇನ್ನೇನ್ ಮಾಡ್ಬೇಕತ್ತದೆ? ಕಷ್ಟ ಒಟ್ಟಿನಲ್ಲಿ. ಹೌದು. ಏನ್ ಆಸ್ಪತ್ರೆಗೆ ಹೋಗ್ಬೇಕಾದ್ರೂ ಕಷ್ಟ ಆಗತ್ತೆ. ಎಲ್ಲದಕ್ಕೂ ತೊಂದ್ರೆನೆ. ನೋಡಿ ಇವಾಗ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಮಾತ್ರೆ ತಕೊಬೇಕು, ಹಿಂಗೆ ಓಡಾಡಕ್ಕಾಗಲ್ಲ. ಅದರಿಂದ ಜಾಸ್ತಿ ತೊಂದರೆ ಆಗಿದೆ. ಅದರಿಂದ ಹಿಂಗೆ ಮಾಡಿಬಿಟ್ರೆ ನಮ್ಮ ಕೈಲಾಗ್ದವ್ರು ನಾವು ಏನು ಮಾಡಬೇಕು? ಯಾಕೆ ಈ ಥರ ಮಾಡಿಬಿಟ್ಟವ್ರೆ ಅಂತ ಸ್ವಲ್ಪ ನಮ್ಗೆ ನೋವಾಗ್ತದೆ. ಯಾರು ₹1 ಕೊಡೋರಿಲ್ಲ. ನಮ್ಗೆ ಭಾರಿ ಸಮಸ್ಯೆ ಆಗಿದೆ. ಅದರಿಂದ ಸಿದ್ದರಾಮಯ್ಯ ಸ್ವಾಮಿ ನಮ್ಮನ್ನ ಅನ್ಯಾಯ ಮಾಡಿದಿರ, ಅವ್ರ ಪರಿಹಾರ ನಮ್ಗೆ ಬೇಕು. ಈಗ ಬಹುತೇಕ ಮಹಿಳೆಯರಿಗೆ ಗೃಹಲಕ್ಷ್ಮಿ ಅವು ಎಲ್ಲ ದುಡ್ಡು ಕೊಡ್ತಾರಲ್ಲ, ನಿಮ್ ದುಡ್ಡು ಯಾಕೆ ಇಟ್ಕೊಂಡಿರ್ಬೇಕು ಅವರು? ಗೊತ್ತಿಲ್ಲ ಸಲ ನಮ್ಗ. ಅದರಿಂದ ನಾವು ಕೇಳಿಗಂತಾರದು ಇಷ್ಟೇ. ನಮ್ಮ ಕೈಲಾಗ್ದವರು ನಡೆಯೋಕ್ಕಾಗಲ್ಲ, ಶಾನ ತೊಂದರೆ ಆಗಿದೆ. ಅದರಿಂದ ಅವರು ಸಹಾಯ ನಮ್ಗೆ ಮಾಡಲೇಬೇಕು. ನಮ್ಗೆ ಶಾನ ತೊಂದರೆ ಆಗಿದೆ. ಈಗ 4 ತಿಂಗಳಿಂದ ಬಿಡುಗಡೆ ಆಗಿರೋ ಹಣ ಬೇಗ ಬಿಡುಗಡೆ ಮಾಡ್ಕೊಡ್ಬೇಕು ಅಂತೀರಿ? ಮಾಡ್ಕೊಡ್ಬೇಕು ಅಂತ. 4 ತಿಂಗಳಿಂದ ನಿಲ್ಸ್ಕೊಂಡಿದ್ದಾರೆ ಹಣನ. ಒಟ್ನಲ್ಲಿ 4 ತಿಂಗಳಿಂದ ಹಣ ಬಿದ್ದಿಲ್ಲ ನಿಮ್ಗೆ? ಇಲ್ಲ, ಅದಕ್ಕೆ ಕಾಯ್ಕೊಂಡಿದ್ದೀರಿ ನಾವು. ಅದರಿಂದ ತೊಂದರೆ ಜಾಸ್ತಿ. ಈಗ ಹಣ ಬಂದ್ರೆ ಏನೇನ್ ತಗೊಳ್ತೀರಿ ಅದ್ರಲ್ಲಿ ನೀವು? ಹಾಸ್ಪಿಟ್ಲು ಏನೋ ನಮ್ಗೆ ಅನುಕೂಲ, ಏನೋ ಒಂದು ಅನುಕೂಲಕ್ಕೆ ನಮ್ಗೆ ಅನುಕೂಲ ಆಗ್ತದ ಅಂತ ನಾವು ಕೇಳಿಗೆಂತ ಇದ್ದೀರಿ. ನಮ್ಗೆ ತಿಂಗಳು ಹಾಕ ಪೆನ್ಷನ್ ಬರ್ತಾ ಇಲ್ಲ. ನಾವು ಇದ್ರಾಗೆ ಚಪ್ಪಲಿ ಹೊಡ್ಕೊಂಡು ಅನ್ನ ತಿನ್ನೋಗೆ ಯಜಮಾನ್ರು ತೀರೋಗವ್ರೆ. ನಮ್ಗೆ ಮಕ್ಳು ಏನು ದುಡ್ದಾಕೋ ಆಸಕ್ತಿ ಇಲ್ಲ ಅಂತ ಮಕ್ಳು ಮನೆಗಿರೋದು. ನಾವ್ ಹೆಂಗ್ ದುಡಿಬೇಕು, ಹೆಂಗ್ ತಿನ್ಬೇಕು, ಏನ್ ಮಾಡ್ಬೇಕು? ನೀವು ಕೊಡ್ತೀವಿ ಅಂತ ಒಂದು ಬರೀ 850 ರೂಪಾಯಿ ಬರ್ತಾ ಇತ್ತು. ಈಗ ಅದು ಬರ್ತಾ ಇಲ್ಲ. ಅದು ಬರ್ತಾ ಇಲ್ಲ. ಆಸ್ಪತ್ರೆಗೆ ಹೋಗ್ಬೇಕು, ಇಲ್ಲ ಯಾರಿಗಾನ ಅಡಿಗೆಗೆ ಏನಾದ್ರು ತರ್ಬೇಕಂದ್ರೂ ಕಷ್ಟ. ಇಲ್ಲೂ ವ್ಯಾಪಾರ ಮಾಡಕ್ ಆಗಲ್ಲ. ಒಂದಿನ ಎಲ್ಲ ಮಾಡಿದ್ರೆ ₹100 ಮಾಡಿದ್ರೆ ಹೆಚ್ಚು. ನೀವು ₹100 ಮಾಡ್ಬೋದು, ₹100 ಮಾಡಿದ್ರೆ ಹೋಗ್ಬೋದು. ಹೆಂಗ್ ಅನ್ಸುತ್ತೆ? ಅವಾಗ ಬೇಜಾರಾಗ್ತೈತೆ. ನಾವು ಯಾರನ್ನ ಕೇಳೋದು, ಯಾರನ್ನು ಕೇಳಬಾರ್ದು ಅನ್ನಿಸ್ತೈತೆ. ಒಟ್ಟಲ್ಲಿ ವಿಧವಾ ವೇತನ ಅಂತ ಬರೀ ಹೆಸರಿಗೆ ಮಾತ್ರ ಹೇಳಿದ್ರು ಅಷ್ಟೇ. ಯಾವ ತರ? ಹೆಸರಿಗೆ ಮಾತ್ರ ಹೇಳವ್ರೆ. ನಮ್ಗೆ ಯಾವ್ದು ಗೊತ್ತಲ್ಲ 3 ತಿಂಗಳಿಂದ. ನಾವ್ ಹೆಂಗೆ ಊಟ ಮಾಡೋದು, ಹೆಂಗೆ ಜೀವನ ಮಾಡೋದು, ಬಾಡಿಗೆ ಕಟ್ಟೋದ್ ಹೆಂಗೆ, ಪಂಕ ಕಟ್ಟೋದ್ ಹೆಂಗೆ, ಕರೆಂಟ್ ಬಿಲ್ಲು ತುಂಬಾ ಕಷ್ಟ ಆಗತ್ತೆ.
ಇನ್ನು ಹೊಸಕೋಟೆ ತಾಲೂಕಿನಾದ್ಯಂತ ಇವತ್ತು ಪಿಂಚಣಿ ಸಿಗದೆ ಅವರ ಹೊಟ್ಟೆ ಮೇಲೆ ಸಿದ್ದರಾಮಯ್ಯನವರ ಸರ್ಕಾರವೇ ಹೊಡೆದಂತಾಗ್ತಾ ಇದೆ. ರಾಜ್ಯ ಸರ್ಕಾರ ನೀಡುವ ವೃದ್ಧಾಪ್ಯ ವೇತನ ಮತ್ತೆ ವಿಧವಾ ವೇತನವನ್ನೇ ನಂಬಿಕೊಂಡು ಸಾವಿರಾರು ಕುಟುಂಬಗಳು ಬದುಕನ್ನು ಸಾಗಿಸ್ತಾ ಇದೆ. ಆದರೆ ಕಳೆದ 4 ತಿಂಗಳಿಂದ ಇವರ ಬ್ಯಾಂಕ್ ಖಾತೆಗೆ ಒಂದು ನಯಾ ಪೈಸೆ ಕೂಡ ಜಮೆಯಾಗಿಲ್ಲ. ಸರ್ಕಾರದ ನಿರ್ಲಕ್ಷ್ಯದಿಂದಾಗಿ ಫಲಾನುಭವಿಗಳು ತುತ್ತು ಅನ್ನಕ್ಕೂ ಕೂಡ ಪರದಾಡುವಂತಾಗಿದೆ. ನಾಳೆ ಬರುತ್ತೆ, ವಾರದೊಳಗೆ ಬರುತ್ತೆ ಅಂತ ಕಾಯ್ತಾ ಕುಳಿತಿದ್ದಂತಹ ವೃದ್ಧರು ಇಂದು ಸಂಪೂರ್ಣವಾಗಿ ಕಂಗಾಲಾಗಿದ್ದಾರೆ. ಕೈಯಲ್ಲಿದ್ದ ಅಲ್ಪ ಸ್ವಲ್ಪ ಉಳಿತಾಯವೂ ಕೂಡ ಖಾಲಿಯಾಗಿದೆ. ಇದು ಕೇವಲ ಹೊಟ್ಟೆಯ ಹಸಿವಿನ ಪ್ರಶ್ನೆಯಲ್ಲ, ಜೀವನ್ಮರಣದ ಹೋರಾಟವೂ ಹೌದು. ಇನ್ನು ಪಿಂಚಣಿ ನಂಬಿಕೊಂಡಿರುವಂತಹ ಬಹುತೇಕ ವೃದ್ಧರು ಬಿಪಿ, ಶುಗರ್, ಅಸ್ತಮದಂತಹ ದೀರ್ಘಕಾಲದ ಕಾಯಿಲೆಗಳಿಂದ ಬಳಲ್ತಾ ಇದ್ದಾರೆ. ದಿನಾಲೂ ಕೂಡ ಮಾತ್ರೆ ನುಂಗುತ್ತಿದ್ರೆ ಇವರ ಜೀವಕ್ಕೆ ಗಂಡಾಂತರ ಗ್ಯಾರಂಟಿ. ಆದರೆ ಕಳೆದ 4 ತಿಂಗಳಿಂದ ಹಣ ಬಾರದೆ ಇರೋದ್ರಿಂದ ಅಗತ್ಯವಾದಂತಹ ಔಷಧಿಗಳನ್ನ ಖರೀದಿಸಲು ಕೂಡ ಇವರ ಬಳಿ ಕಾಸಿಲ್ಲ. ಏನಂತಾರೆ ಜನ, ನೋಡ್ಕೊಂಡು ಬನ್ನಿ. ಒಳ್ಳೆ ಬೇಜಾರಾಗ್ತದೆ ಸರ್. ಸಿದ್ದರಾಮಯ್ಯವ್ರು ಯಾಕೋ ಬಡವರು ಬಗ್ಗೆ ನೋಡೋದೇ ಇದೆ. ಹಂಗಿಲ್ಲ ನೋಡಿದ್ರೆ ನಮಗೆ ಇದನ್ನೇ ನಂಬ್ಕೊಂಡಿದ್ದೀವಿ. ಆಸ್ಪತ್ರೆ, ಇನ್ನೊಂದು ಮತ್ತೊಂದು, ಊಟ ತಿಂಡಿ ಏನೋ ಇದ್ರಾಗೆ ಏನೋ ಬರೋ 3 ಕಾಸಿನಲ್ಲೇ ಜೀವನ ಮಾಡ್ಕೊಂಡ್ರೆ ಬಡವರು ಹೊಟ್ಟೆ ಮೇಲೆ ಹೊಡೆಯೋದು ಇದು ಸರ್ವಲ್ಲ. ಅವ್ರು ಒಳ್ಳೇದು ಅಲ್ಲ, ಶ್ರೇಯಸ್ಸು ಅಲ್ಲ. ಬಹುತೇಕ ಏನೋ ಒಂದು ಗ್ಯಾರಂಟಿ ಯೋಜನೆಗಳು ಯಾರಿಗೋ ಕೊಡ್ತಾರೆ ಸರ್ ಗ್ಯಾರಂಟಿ. ನಮ್ಗೆ ಏನ್ ಬರ್ತಾ ಇದೆ ಗಂಡಸರಿಗೆ? ಗಂಡಸ ಹೆಣ್ಮಕ್ಳಿಗೇನೋ ಯಾವ್ದೋ ಶಕ್ತಿ ಯೋಜನೆ, ಬಸ್ ಫ್ರೀ ಪ್ಲಸ್ ಯಾವ್ದಾದ್ರು ಗ್ಯಾರಂಟಿ 2000 ಕೊಡ್ತಾರೆ, ಅವರು ಕೊಡ್ತಾರೆ. ನಮಗೆ ಹೆಂಡತಿ ಇಲ್ಲ, ಅವರು ಹೋದ್ರು. ನಾನೊಬ್ಬನೇ ಒಂಟಿ ಜೀವನ. ನಮ್ಮ ಕತೆ ಹೆಂಗೆ? ಈಗ ಪೆನ್ಷನ್ 4 ತಿಂಗಳಿಂದ ಬರ್ತಾ ಇಲ್ಲ. ಏನ್ ಅನ್ಸುತ್ತೆ? ಮನ್ಸಿಗೆ ನೋವಾಗುತ್ತೆ. ಯಾರ ಹತ್ರ ಹೇಳನ್ರಿ? ಇವಾಗ ನೀವು ಇದು ಬಂದ್ರಿ, ಏನೋ ಕೇಳಿದ್ರಿ ಹೇಳ್ತೀವಿ. ಯಾರು ಕೇಳಿದ್ರೆ ಬರ್ತದೆ, ಬರಲ್ಲ, ಹಂಗೆ ಹಿಂಗೆ ಅಂತಾರೆ ಆಫೀಸರ್ಗಳು. ಸಿದ್ದರಾಮಣ್ಣನ್ ಕೇಳು ಅಂತಾರೆ. ಹೋಗ್ರಿ ಸಿದ್ದರಾಮಣ್ಣನ್ ಕೇಳ್ರಿ ಅಂತಾರೆ. ಏನ್ ಹೇಳೋದು ನಾವು? ಸಿದ್ದರಾಮಣ್ಣಂಗೆ ಹೋಗಿ ನಾವು ಕಾಣಕ್ಕಾಗ್ತದ? ಹೋಗಿ ಅಲ್ಲೇ ಸಿದ್ದರಾಮಣ್ಣಂಗೆ ಹೋಗಿ ಅಲ್ಲಿ ಕೇಳಕ್ಕಾಗ್ತದ? ಇಲ್ಲ ಯಾರೋ ಯಾವ್ದು ಗೃಹ ಖಾತೆ ಇಲಾಖೆಗೂ ಹಣಕಾಸು ಸಚಿವಾಲಯಕ್ಕೆ ಹೋಗಿ ನಾವು ಕೇಳಕ್ಕಾಗ್ತದ? ಅಲ್ವಾ? ಕಷ್ಟ ಅಲ್ವಾ? ಅಲ್ಲ ಅವ್ರು ಹಂಗೆ ಹೇಳಿದ್ರೆ ನಾವೇನ್ ಕೇಳೋದು? ಯಾರನ್ನ ಕೇಳೋದು? ತುಂಬಾ ಕಷ್ಟದಲ್ಲಿದ್ದೀರಿ ಒಟ್ಟಿನಲ್ಲಿ. ಈಗ ತುಂಬಾ ಕಷ್ಟ ಅಂದ್ರೆ ಹೇಳ್ಕೋಬಾರ್ದು ಅಷ್ಟೇ. ಆ ಭಗವಂತನಿಗೆ ಒಪ್ಪಿಸ್ತಾ ಇದ್ದೀವಿ. ನಮ್ ಪಿಂಚಣೇ ಇಲ್ಲ, ನಾವ್ ಹೆಂಗೆ ಜೀವನ ಮಾಡೋದು? ಬಡವರು, ಅವ್ರು ನಂಬ್ಕೊಂಡ್ರು, ವಯಸ್ಸಾಗಿರೋರು ಎಲ್ಲ ಎದುರು ಬದ್ರು ನೋಡ್ತಾವ್ರೆ. ಬಂದಿಲ್ಲ ಅಂತ ಪತ್ತೆ ಇಲ್ಲ ಸ್ವಾಮಿ. ಈ ಸಿದ್ದರಾಮಯ್ಯನವ್ರು ಹಿಂಗ್ ಮಾಡ್ತಾವ್ರೆ. ನಾವ್ ಬಡವರು ಇಲ್ಲಿ ಹೋಗೋ ಜೀವನ ಮಾಡೋದು ಹೆಂಗೆ? ಅವ್ರಿಬ್ರು ಸೇರಿ ಈ ತರ ಮಾಡ್ತಾವ್ರಲ್ಲ. ಅವರು ಎಷ್ಟು ವರ್ಷದಿಂದ ಕೊಡ್ತಿದ್ರು ಇಂದಿರಾ ಗಾಂಧಿ ಅವರು. ಇವ್ರು ಈ ತರ ಮಾಡ್ತಾವ್ರಲ್ಲ ಸರ್ಕಾರ, ಹೆಂಗೆ? ನಾವ್ ಉದ್ಧಾರ ಆಗೋದ್ ಹೆಂಗೆ? ಬಡವರು ಜೀವನ ಈ ತರ ಹಿಂಗ್ ಮಾಡ್ತಾವ್ರೆ. ನಮ್ಗೆ ಜೀವನ ನಡೆಯಕ್ಕೆ ಕಷ್ಟ. ನಾವು ಇವಾಗ ಕೈಯಿಂದ ಆಗಲ್ಲ ಕೆಲಸ ಮಾಡೋದಕ್ಕೆ, ಅದನ್ನ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಇವ್ರು ಈ ತರ ಮಾಡ್ತಾವ್ರೆ. ಸಿದ್ದರಾಮಯ್ಯನವ್ರಿಗೆ ಇನ್ನ ರಾಮಕೃಷ್ಣ ತಕೊಂಡಿದ್ರು, ಎಲ್ಲ ಏನೇನ್ ಮಾಡಿದ್ರು ಈ ತರ ಎಲ್ಲ ತಿಂದಾಕಿರ್ತಾರೆ. ಯಾರು ಉಳಿಸಿಲ್ಲ. ಎಲ್ಲ ಬರ್ತದೆ ಅಂತೇಳಿ ಸಾವಿರಾರು ಜನ ಅವರು ತಕೊಂತಾ ಇದ್ದಾರೆ. ಬಡವ್ರು ಕೊಡ್ತೀವಿ ಅಂತ ಅವರು ತಕೊಂತಾ ಇದ್ದಾರೆ. ಸಿದ್ದರಾಮಯ್ಯನವರ ನಾವ್ ಅದೇ ಪಿಂಚಣಿ ಬರ್ಲಿ ಅಂತ ಎಲ್ಲ ಕೇಳ್ಕೊಂತಾ ಇದ್ದೀವಿ ಸರ್. ಬೇಗ ಕೊಡ್ಲಿ ಅಂತ. ಅವ್ರು ಇವತ್ತು ನಾಳೆ ಅಂತ ಅವ್ರೆ. ಒಬ್ರಿಗೂ ಕೊಟ್ಟಿಲ್ಲ. ಈ ತರ ಮಾಡ್ತಾ ಇದ್ದಾರೆ ಇವರು. ಕಷ್ಟ. ಹೆಂಗ ಪೆನ್ಷನ್ ಬಂದ್ರೆ ಅವ್ರಿಗೊಂಥರ ಜೀವನ ನಡೀತದೆ. ಇದೇನೋ ವಜಾ ಮಾಡಿದ್ರೆ ತುಂಬಾ ಜನಕ್ಕೆ ವಯಸ್ಸಾದವ್ರದ್ದು ತುಂಬಾ ಕಷ್ಟನೇ ಸರ್. ನಾನು ಶುಗರ್ ಪೇಷಂಟು. ನನಗಾಲ 65 ವರ್ಷ, 6-7 ವರ್ಷ. ಪೆನ್ಷನ್ ಬರ್ದಂಗಿದ್ರೆ ತುಂಬಾ ತೊಂದರೆನೇ ಸರ್. ಇಲ್ಲ ಬಂದಿಲ್ಲ ಬರ್ತಾ ಇಲ್ಲ. ಹೋಗಿ ಕೇಳಿದ್ರೆ ಇದ್ರಲ್ಲೆಲ್ಲ ಪೋಸ್ಟ್ ಆಫೀಸಲ್ಲಿ, ಬ್ಯಾಂಕಲ್ಲೆಲ್ಲ ಕೇಳಿದ್ರೆ ಏನ್ ಹೇಳ್ತಾರೆ? ಬ್ಯಾಂಕಲ್ಲಿ ಏನ್ ಕೇಳಿದ್ರೆ ಬಂದ್ರೆ ನಾವು ಕೊಡ್ತೀವಪ್ಪ ಅಂತಾರೆ. ಸರ್ಕಾರದಿಂದ ಹಾಕಿ ನಾವು ಕೊಡ್ತೀವಿ, ನಾವೇನ್ ಮಾಡ್ಕೊಳ್ಳೋಣಪ್ಪ ಅಂತಾರೆ ಅವರು. ಒಟ್ಟಿನಲ್ಲಿ ಈಗ ಈ ಒಂದು ಪೆನ್ಷನ್ ಬರ್ಲಿಲ್ಲ ಅನ್ನೋದಾದ್ರೆ ಒಂದು ಆಸ್ಪತ್ರೆಗೆ ಕೆಲ ತೊಂದರೆ ಆಗುತ್ತೆ. ತೊಂದ್ರೆ ಸರ್, ಜೀವನ ಮಾಡೋದೇ ತೊಂದರೆ ಆಗುತ್ತೆ. ಪೆನ್ಷನ್ ಕಾಸು ಬಂದ್ರೆ ಎಲ್ಲೋ ಹೋಟ್ಲಾಗ ಏನೋ ಜೀವನ ಮಾಡೋಕೆ ಒಂದು ದಾರಿ ಆಗ್ತದೆ. ಅದನ್ನ ವಜನೆ ಮಾಡಿಬಿಟ್ರೆ ಅವ್ರನ್ನೆಲ್ಲ ಅದೇ ವಿಷ ಕುಡಿದು ಜೀವ ಕೊಡ್ಬೇಕಷ್ಟೇ. ಏನ್ ಹೇಳ್ತೀರಿ ಸಿದ್ದರಾಮಯ್ಯನವ್ರನ್ನ? ಏನ್ ಕೇಳ್ತೀರಿ? ಅದೇ ಸಿದ್ದರಾಮಯ್ಯನವ್ರಿಗೆ ಕೇಳೋದೇನಾದ್ರು ಪೆನ್ಷನ್ ಬಿಡುಗಡೆ ಮಾಡಿ ಅವ್ರಿಗೆ ಕೊಡೋದು ಒಳ್ಳೇದು.
ಬೇಗ ಗೊತ್ತಾದಷ್ಟು ಬೇಗ ಕೊಡ್ಲಿ ಅಂತ. ಬೇಗ ಕೊಟ್ಟರೆ ಒಳ್ಳೇದು. ಎಷ್ಟೋ ಜನ ಪಾಪ 3-4 ತಿಂಗಳಿಂದ ಬಂದಿಲ್ಲ, ಪರದಾಡ್ತಾರೆ. ಮನೆಗೆ ಮಕ್ಕಳು ಮರಿ ಯಾರು ಸ್ಪಂದನೆ ಮಾಡಲ್ಲ. ಸರ್ಕಾರ ನಮಗೆ ಕೊಡ್ತಾ ಇರುವಂತಹ ಹಣ ಐಷಾರಾಮಿ ಜೀವನಕ್ಕಲ್ಲ, ನಮ್ಮ ಜೀವ ಉಳಿಸಿಕೊಳ್ಳೋದಕ್ಕೆ ಮಾತ್ರೆಗೆ ಅಂತ ಈ ವೃದ್ಧ ಜೀವಗಳು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಹೃದಯ ಕರಗುವಂತಿದೆ, ನಿಲ್ಲದ ಕಣ್ಣೀರು, ತೀರದ ಸಾಲದ ಬಾಧೆ, ಕೈಕೊಟ್ಟ ಆರೋಗ್ಯ, ಇದು ಇಂದಿನ ಹೊಸಕೋಟೆಯ ಫಲಾನುಭವಿಗಳ ದುಸ್ಥಿತಿ. ಇನ್ನು ಉಳಿದಿರುವ 4 ತಿಂಗಳ ವೃದ್ಧಾಪ್ಯ ಹಾಗೆ ವಿಧವಾ ವೇತನವನ್ನ ಬಿಡುಗಡೆ ಮಾಡಬೇಕಿದೆ. ಇಲ್ದಿದ್ರೆ ಈ ಅಸಹಾಯಕರ ಶಾಪ ಸರ್ಕಾರಕ್ಕೆ ತಟ್ಟದೇ ಇರೋದಿಲ್ಲ. ಪೆನ್ಷನ್ ವಿಚಾರದಲ್ಲಿ ನಿಮ್ಗೆ ಏನ್ ಅನಿಸ್ತಾ ಇದೆ? ಈಗ ಈ ತರ ಭಾಗ್ಯಗಳು ಕೊಡೋದ್ರಿಂದ ಈಗ ನಿಮ್ಗೆ ಏನ್ ಅನಿಸ್ತಾ ಇದೆ? ಸರ್ ಅದು ಅನುಕೂಲನೇ ಸರ್. ಇವಾಗ ವೃದ್ಧಾಪ್ಯ ವೇತನ ಆಗಿರ್ಬೋದು ಅಥವಾ ಈ ಬೇರೆ ಈ ಫ್ರೀಯರ್ ಕೊಡಂತ ಇದಾಗಿರ್ಬೋದು, ಅವೆಲ್ಲ ಅನುಕೂಲಗಳು ತುಂಬಾ ಅನುಕೂಲಗಳಾಗಿದೆ ಸರ್. ಇವು ಬಡವರು ಜೀವನಗಳು ನಡೆದು ತುಂಬಾ ಕಷ್ಟ ಆಗಿತ್ತು, ಅದರಿಂದ ತುಂಬಾ ಅನುಕೂಲಗಳು ಆಗಿದೆ. ಆಗಲ್ಲ ಅಂತ ಹೇಳ್ತಾ ಇಲ್ಲ ಸರ್. ಅದನ್ನ ಇವಾಗ ಮಾಡಿರೋದ್ರನ್ನ ಇವಾಗ ಬಿಟ್ಟಿರೋದನ್ನ ಇವಾಗ ಓಲ್ಡ್ ಪೆನ್ಷನ್ ಬಿಟ್ಟರು, ಅದನ್ನ ಇವಾಗ ನಿಲ್ಸಿಬಿಟ್ಟಾರಲ್ಲ, ಇವಾಗ ಅದು ಎಷ್ಟು ತೊಂದರೆ ಆಗ್ತದೆ ಹೇಳ್ರಿ. ಇವಾಗ ಜನಗಳ ತುಂಬಾ ಕಷ್ಟ ಆಗುತ್ತೆ ಸರ್. ಅಷ್ಟಿಷ್ಟಲ್ಲ, ತುಂಬಾ ಕಷ್ಟ. ಕೆಲವೊಂದು ಜನ ತಂದೆ ತಾಯಿ ಮಗ ಪ್ರೀತಿ ಇರೋಂಥವ್ರು ನೋಡ್ತಾರೆ, ಕೆಲವು ಜನ ನೋಡೋದೇ ಇಲ್ಲ. ನಾನೇ ಸುಮಾರು ಕಡೆ ನಾನು ಬೇಕಾದಷ್ಟು ಕಡೆ ಓಡಾಡ್ತೀನಿ, ನೋಡಲ್ಲ ತಂದೆ ತಾಯಿ ನೋಡಲ್ಲ. ಅವ್ರ ಪಾಡವ್ರು ಏನ್ ಮಾಡ್ತಾರೋ ಏನ್ ಬಿಡ್ತಾರೋ ಗೊತ್ತಿಲ್ಲ. ಕಷ್ಟ ಇದೆ ಬದುಕೋದು, ತುಂಬಾ ಕಷ್ಟ ಇದೆ ಸರ್. ಸಾಧ್ಯವಾದಷ್ಟು ಬೇಗ ಒಂದು ಬಿಡುಗಡೆ ಮಾಡಿದ್ರೆ ಜನ ಅದನ್ನ ವಯಸ್ಸಾಗಿರೋಂಥವ್ರು ಅವ್ರನ್ನ ತಳ್ಕೊಂತಾರೆ ಸರ್. ಎಲ್ಲರಿಗೂ ಮಾಡಿರೋದು ವೃದ್ಧಾಪ್ಯ ವೇತನ ಅದನ್ನ ನಿಲ್ಸಿಬಿಟ್ರೆ ತುಂಬಾ ತೊಂದರೆ ಆಗುತ್ತೆ. ಕೆಲವೊಂದು ಜನ ಮಕ್ಕಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ತಂದೆ ತಾಯಿ ಮಗ ಅಭಿಮಾನ ಮಾಡ್ಕೊಂತಾರೆ. ನಮ್ಮ ತಂದೆ ತಾಯಿ ಅಂತ ಅನ್ನೋದು ಒಂದು ಅಭಿಮಾನ ಮಾಡ್ಕೊಂಡಿರ್ತಾರೆ. ಕೆಲವು ಜನ ಮಕ್ಕಳು ತಂದೆ ತಾಯಿಗಳು ಊಟ ಮಾಡ್ತಾರೋ ಬಿಡ್ತಾರೋ ಅದು ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಏನಾದರೂ ಅವ್ರು ಸತ್ರು ಪರವಾಗಿಲ್ಲ, ಅವ್ರ ಬಗ್ಗೆ ಗಮನ ಕೊಡೋರು ಯಾರು ಇಲ್ಲ ಮಕ್ಕಳು. ಕೆಲವೊಂದು 90% ಮಕ್ಕಳು ತಂದೆ ತಾಯಿಗಳ ಮಗ ಗಮನ ಕೊಡಲ್ಲ, ಬರೀ 5% ಮಾತ್ರ ತಂದೆ ತಾಯಿ ಮಗ ಗಮನ ಕೊಡ್ತಾರೆ. ಈಗ ಅವರು ಗಮನ ಕೊಡಿದಾಗ ನಮ್ಗೆ ಬೇರೆ ಆಸ್ಕಾರ ಯಾವುದು ಇಲ್ದಾಗ ಸರ್ಕಾರದಿಂದ ಬರೋಂಥ ಪೆನ್ಷನ್, ಆ ಪೆನ್ಷನ್ನೇ ಕೊಡಲ್ಲ ಅಂತ ಹೇಳಿದ್ರೆ ಹೆಂಗೆ ಅವ್ರ ಜೀವನ? ಒಂದು ಔಷಧಿ ಬೇಕಾಗ್ಬೋದು ಅಥವಾ ಹಾಸ್ಪಿಟ್ಲಿಗೆ ಬೇಕಾಗ್ಬೋದು. ಮತ್ತು ಏನಾದರೂ ಒಂದು ಇವಾಗ ನಮ್ಮ ಒಂದು ಇದಕ್ಕೆ ಬೇಕಂತ ಹೇಳಿದ್ರೆ ಅವರು ಇದು ಫಂಕ್ಷನ್ ಕೊಡಲ್ಲ ಅಂತ ಹೇಳಿದ್ರೆ ಅವ್ರ ಜೀವನಗಳು ಹೆಂಗೆ ನಾವು ಇದು ಮಾಡಬೇಕು ಅಂತ ಒಂದು ಇದು ಸರ್. ತುಂಬ ತೊಂದರೆ ಆಗಿದೆ. ಏನಕ್ಕೂ ಇವಾಗ ನಮ್ಗೆ ಇದಿಲ್ಲಲ್ಲ. ಇವಾಗ ಒಂದು ಹಾಸ್ಪಿಟ್ಲ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಮಕ್ಕಳನ್ನ ಕೇಳಬೇಕು, ಹಾಸ್ಪಿಟ್ಲ್ಗೆ ಹೋಗ್ಬೇಕು ಕಾಸು ಕೊಡಪ್ಪ ಅಂದರೆ ಕೊಡಲ್ಲ ಅವರು. ಇವಾಗ ಇದನ್ನ ಬರ್ತಾ ಇದ್ರೆ ಏನೋ ನಮ್ಮ ಹಾಸ್ಪಿಟಲ್ ಒಂದು ಧೈರ್ಯ ಇರುತ್ತೆ, ನಿಮ್ಗೆ ಒಂದು ಧೈರ್ಯ, ನಿಮ್ಮ ಭದ್ರತೆ ನಿಮ್ಗೊಂದು ಧೈರ್ಯ, ಒಂದು ಸೇಫ್ಟಿ ಇರ್ತದೆ. ಅದು ಬಿಟ್ಬಿಟ್ಟು ಇವಾಗ ಅದು ಇಲ್ದ್ರೆ ನಮ್ಮ 3-4 ತಿಂಗಳ ಇವಾಗ ಓಲ್ಡ್ ಪೆನ್ಷನ್ ಬರಲ್ಲ ಅಂತ ಹೇಳಿದ್ರೆ ನಮ್ಮ ಜೀವನ ಹೆಂಗೆ? ವಯಸ್ಸಾಗಿರೋರು ಕಟ್ಟಿಗೆ ಜೀವನ ಕಠಿಣ ಆಗುತ್ತೆ, ಪರಿಸ್ಥಿತಿ ತುಂಬಾ ಕಷ್ಟ ಆಗುತ್ತೆ. ಇವರು ಸರ್ಕಾರದಿಂದ ಬರಲ್ಲ. ಅವಾಗ ಇನ್ನೇನ್ ಮಾಡೋದು ಹೇಳ್ರಿ? ಇವಾಗ ಹಾಸ್ಪಿಟ್ಲ್ಗಳಿಗೆ ಹೋದ್ರೆ ಯಾರು ಪುಕ್ಷಾಟಿಗೆ ಹಾಸ್ಪಿಟ್ಲ್ಗಳಿಗೂ ಮಾಡೋರು ಯಾರು ಇಲ್ಲ. ಸುಮ್ಮನೆ ಹಾಸ್ಪಿಟ್ಲ್ಗೆ ಅಂತ ಹೋದ್ರೆ 500,000 ಬಿಲ್ ಮಾಡ್ತಾರೆ. ಏನ್ ಸರ್? ಈಗ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಏನ್ ಮನವಿ ಮಾಡ್ತೀರಿ ಸರ್? ಸರ್ ಅದು ಏನ್ ಮನವಿ ಮಾಡೋದೇನು ಸರ್, ಈ ಓಲ್ಡ್ ಪೆನ್ಷನ್ ಏನ್ ಬರ್ತದೋ, ಈ ವಯಸ್ಸಾಗಿರೋ ವೃದ್ಧಾಪ್ಯ ವೇತನ ಅದನ್ನ ಆದಷ್ಟು ಬೇಗ ಅದನ್ನ ಬಿಡುಗಡೆ ಮಾಡಿಕೊಟ್ರೆ ಈ ವಯಸ್ಸಾಗಿರೋರ್ಗೆ ಒಂದು ಬದುಕಕ್ಕೆ ಒಂದು ದಾರಿ ಆಗ್ತದೆ ಸರ್. ಅದನ್ನ ಹೇಳ್ಬಿಟ್ಟು ನಾನು ಮುಖ್ಯಮಂತ್ರಿಗೆ ನಾನು ಮನವಿ ಮಾಡ್ಕೊಂತೀನಿ. ಒಂದು ಓಲ್ಡ್ ಪೆನ್ಷನ್ ಬರ್ತಾ ಇಲ್ಲ, ನಿಮ್ದು ಬರ್ತಾ ಇರಲ್ಲ. ಪೆನ್ಷನ್ 4 ತಿಂಗಳಿಂದ ನಿಲ್ಸ್ಕೊಬಿಟ್ಟಿದ್ದಾರೆ. ಹೌದು. ಏನ್ ಸಮಸ್ಯೆಗಳು ಏನಾಗ್ತಾ ಇದೆ? ಮತ್ತೆ ಪೆನ್ಷನ್ ಬರ್ದಿದ್ರೆ ಏನ್ ಸಮಸ್ಯೆಗಳೆಲ್ಲ ಉದ್ಭವ ಆಗ್ಬೋದು ನಿಮ್ಗೆ? ನಮ್ಗೆ ಇವಾಗ ಏನ್ಕೋ ಖರ್ಚು ಪತ್ಕ ಏನ್ಕೋ ತಂದ್ರೆ ನಮ್ಗೆ ಅನಾಥರಾಗ ಕುಂತಿದ್ರು, ಅಜ್ಜರಾಗ ಕುಂತಿದ್ರು, ಓಡಾಡಕ್ ಆಗ್ದು. ನಾವ್ ಹಿಂಗ್ ಮಾಡೋ ಜೀವನ ಹೆಂಗೆ? ಮುಂದಿನ ಜೀವನ ಹೆಂಗೆ ನಡೀಬೇಕು? ಯಾಕೆ ಅವ್ರಿಗೆ ಪೆನ್ಷನ್ ಕಾಸು ಅವ್ರು ಮಡ್ಕೊಂಡು ಹಿಂಗೆ ಸಾಗೋದು? ಏನ್ ತೊಂದ್ರೆ ಅವ್ರಕ? ನಮ್ಮ ಅನ್ನ ಬರೋರ್ಕ ಒಳ್ಳೆ ಗಟ್ಟಿಗೆಳೋರು ಬೇಡ, ಅದ್ರಕ್ಕೆ ಹಾಕ್ಬೇಕಾನೆ ಅವರು. ಆಗ್ತಾರೆ ಹಿಂಗೆ ಮಾಡ್ಬಿಟ್ರೆ ಹೆಂಗೆ? ಅಷ್ಟೇ. ಸಿದ್ದರಾಮಯ್ಯನವ್ರಿಗೆ ಏನ್ ಒತ್ತಾಯ ಮಾಡ್ತೀರಿ ನೀವು? ಸಿದ್ದರಾಮಯ್ಯ ಹಾಕ್ಬೇಕು ಅಂತ ನಾವ್ ಹೇಳ್ತಾ ಇದ್ದೀವಿ. ಅದ್ರಕ್ಕೆ ಹಾಕೇಬೇಕು, ನಾವು ಜೀವನ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀವಿ. ಈಗ ಬೇರೆ ಹೆಣ್ಮಕ್ಳಿಗೆ ಇವ್ರಿಗೆಲ್ಲಾನು ಗೃಹಲಕ್ಷ್ಮಿ ಅವು ಇವು ಅಂತೇಳಿ ಕೊಡ್ತಾ ಇದಾರಲ್ಲ, ಈಗ ಇದ್ರ ಬಗ್ಗೆ ನೀವು ಸಿದ್ದರಾಮಯ್ಯನವ್ರನ್ನ ಕೇಳಲ್ವಾ ನಮಗೂ ಹಾಕೊಡಿ ಅಂತ? ಹೇಳ್ಬೇಕು. ಅದು ನಿಲ್ಸಕ್ಕೆ ಬರ್ತಾ ಗೃಹಲಕ್ಷ್ಮಿ ಅದನ್ನು ಬರೋ ನಿಲ್ಸಿಲ್ಲ. ಅದಕ್ಕೆ ನಮ್ ಯಾಕೆ ಹಿಂಗ್ ಮಾಡಿದ್ರಿ? ನಮ್ ತಂಗ್ರಿ ಏನಾಗ್ಯದ, ನಮ್ ಅಲಂಕೂಲ ಆಗ್ಯದಲ್ಲ, ಯಾಕೆ ಬರೋ ದುಡ್ಡು ಗೌರ್ಮೆಂಟ್ ದುಡ್ಡಿನ ಪಿಂಚಿನ ಬರ್ತದಲ್ಲ, ಗೌರ್ಮೆಂಟ್ ದುಡ್ಡು ತೆಗೆದು ಮಡ್ಕೊಂಡಿದ್ರೆ ಆ ದುಡ್ಡು ನಮ್ಗೆ ಯಾಕೆ ಹಾಕ್ಬಾರ್ದು ಅದನ್ನ ಕೇಳ್ತಾ ಇದ್ದೀವಿ. ಸಿದ್ದರಾಮಯ್ಯನವ್ರನ್ನ ಏನ್ ಕೇಳ್ತೀರಿ? ಈಗ ಒಂದ್ ನಿಮಿಷ ಬೇಗ ಸಾಧ್ಯವಾದಷ್ಟು ಬೇಗ ಮಾಡ್ಕೊಡ್ಬೇಕು ಅಂತ ಕೇಳ್ತೀರಿ ಏನು? ಹೌದು, ಬೇಗ ನಮ್ಗೆ ಆದಷ್ಟು ಜನಕ್ಕೆ ಬೇಗ ಅದನ್ನ ಹಾಕಿ ನಮ್ಗೆ ನಿರ್ವಹಣೆ ಮಾಡ್ಕೊಡ್ರಿ. ಈಗ ಇದು ಬರ್ದಿದ್ರೆ ಸಮಸ್ಯೆಗಳು ಏನೆಲ್ಲ ಆಗ್ಬೋದು? ಏನೇನು ಸಮಸ್ಯೆಗಳಿರುತ್ತೆ ನಿಮ್ಗ? ಬರೋ ಸಮಸ್ಯೆ ನಮ್ಗೆ ಏನಾದ್ರು ಕಷ್ಟಗಳೇ ಇರ್ತಾವೆ. ನಾವೆಲ್ಲ ಜೀವನ ಮಾಡಂಗಿಲ್ಲ, ಕೂಲಿ ಮಾಡಂಗಿಲ್ಲ ಮನೆಯಾಗ ಅಲ್ಕೊಂಡು ಕುಂತ್ಕೊಂಡು ಬರೋನ್ನ ಹೋಗೋಣ ನೋಡ್ಕೊಂಡು ಅಲ್ಕೊಂಡು ಕುಂತ್ಕೊಬೇಕು, ಕಣ್ಣ ನೀರು ಹಾಕೊಂಡು. ಹಿಂಗ್ ಮಾಡಿದ್ರೆ ನಾ ಹೆಂಗೆ ಅವರು ಆಸ್ಪತ್ರೆಗೆ ಹೋಗ್ಬೇಕಾದ್ರೂ ಸಮಸ್ಯೆ ಅಲ್ವಾ ಇದು? ಹೌದು ಹೋಗ್ಬೇಕು ಸಮಸ್ಯೆನೇ. ಅಲ್ಲಿ ಕಾಸು ಕೊಡೋರು ಅವರು ಬಿಡೋರು ಅವರು. ನಮ್ಮಂತವ್ರಿಗೆ ಹಿಂಗ್ ಮಾಡ್ಬಿಟ್ರೆ ಅದು ಹೆಂಗೆ? ಸಿದ್ದರಾಮಯ್ಯ ಹಿಂಗ್ ಮಾಡ್ಬಿಟ್ರೆ ನಮ್ಗೆ ಹೆಂಗೆ? ದಿನಾನು ಆಸ್ಪತ್ರೆಗೆ ಹೋಗ್ತಾ ಇರ್ಬೇಕು. ಒಂದ್ ದಿನಕ್ಕೆ 3 ಮಾತ್ರೆ 4 ಮಾತ್ರೆ ತಿನ್ಬೇಕು. ಯಾರು ನೋಡೋರಿಲ್ಲ. ಅದರಿಂದ ಏನು ಹೋದ್ರೆ ಇಲ್ಲ ಬಂದಿರಲ್ಲ ಅಂತಾರ.
ಹೋಗೋದು ವಾಪಸ್ ಬರೋದು, ಹೋಗೋದು ವಾಪಸ್ ಬರೋದು. ಅಲ್ಲ, ಈಗ ಹಿಂದೆ ಒಂದ್ ನಿಮಿಷ ಪೋಸ್ಟ್ ಮ್ಯಾನ್ ತಂದು ಕೊಡ್ತಾ ಇದ್ದ, ಈಗ ಏನ್ ಮಾಡಿದಾರೆ? ಇವಾಗೆಲ್ಲ ಸ್ವಲ್ಪ ಅಲ್ಲಿಗೆ ಬಾರಿ ಅಂತಾರ, ಹೋದ್ರೆ ಇಲ್ಲಪ್ಪ ಬಂದ್ರಲ್ಲ ಅಂತಾರ. ಬ್ಯಾಂಕ್ ಅಕೌಂಟ್ ಬೇರೆ ಮಾಡ್ಸೋರು ನಿಮ್ಕ ಅಲ್ವಾ? ಅಕೌಂಟ್ ಮಾಡಿಸ್ಬಿಟ್ಟು ಅಕೌಂಟ್ ಅಲ್ಲಿ ಬಂದಿಲ್ಲ ಅಂತ ಹೇಳ್ತಾರೆ ಬ್ಯಾಂಕ್ ಅವರು. ಬಂದ್ರಲ್ಲ, ಬಂದದ್ರ ಮಡ್ಕೊಂಡ್ಯಾರಿ ನಾವು ಕೊಡ್ಯಾರಿ ಅಂತಾರ. ಹೋಗೋದು ಬರೋದು ವಾಪಸ್ ಹಿಂಗೆ ಆಗಿದೆ 3-4 ತಿಂಗಳು 4 ತಿಂಗಳಿಂದ. ಕಷ್ಟ, ಒಟ್ಟಲ್ಲಿ ಕಷ್ಟ. ಅದು ಅದ್ರಲ್ಲಿ ಬೇರೆ ಬಿಸಿಲು. ಯಾರು ನಿಮ್ಮನ್ನ ಕರ್ಕೊಂಡು ಹೋಗಕ್ಕೂ ಬರಲ್ಲ, ಯಾರು ಇಲ್ಲ. ನೀವೇ ಹೋಗ್ಬೇಕು, ನೀವೇ ಹೋಗ್ಬೇಕು, ನಾವೇ ಬರ್ಬೇಕು. 4 ತಿಂಗಳಿಂದ ನಿಂತು ಹೋಗಿದೆ. ಪಡಬಾರ್ದು, ಕಷ್ಟ ಪಡ್ತಾ ಇದೀರಿ. ಬರ್ತಾ ಇದೆ, ಏನು ಮಾಡೋದು? ಮಾತ್ರೆಗಳು ತಿನ್ನಲ್ಲ ಅಂದ್ರೆ ದೇವ್ರೇ ನೋಡ್ಬೇಕು. ಮಾತ್ರೆಗಳು ತಕೊಂಡ ಕೂಡ ಯತ್ನವಿಲ್ಲ, ಹಂಗೆ ಆಗಿದೆ. ಜೀವನ ತುಂಬಾ ಕಷ್ಟ ಅನ್ಸುತ್ತೆ. ಕಷ್ಟ. ಈಗ ಯಾರು ಮಕ್ಕಳು ನೋಡ್ತಾರ ನೋಡಲ್ವಾ? ಹೆಂಗೆ? ಇಲ್ಲ ಸರ್, ನೋಡಂಗಿದ್ದಾರೆ ಹೆಂಗೆ ಯಾಕೆ? ಇದಕ್ಕೆ ನಂಬ್ಕೊಂಡಿದ್ದೀರಿ? ಇದಕ್ಕೆ. ಯಾವ ವಿಚಾರಕ್ಕೆ ನಂಬ್ಕೊಂಡಿದ್ದೀರಿ ನೀವು? ಏನೋ ಇದರಿಂದ ಹಿಂಗ್ ನಮ್ ಜೀವನ ನಡೀತದ ಅಂತ ನಂಬಿಕೊಂಡಿದ್ರಿ, ಅದೋ ನಿಲ್ಸಿ ಹಾಕಿವ್ರಲ್ಲ, ಏನ್ ಮಾಡೋದು? ತುಂಬಾ ಕಠಿಣ ಆಗತ್ತೆ ಜೀವನ. ಹಾಗೆ ಇದೆ. ನಡ್ಕೊಂಡು ಎಷ್ಟು ದೂರ ಹೋಗ್ಬೇಕಾಗ್ತದೆ? ಬ್ಯಾಂಕ್ ಹೋಗ್ಬೇಕಂದ್ರೆ ನೀವು? ಬ್ಯಾಂಕ್ ಹೋಗ್ಬೇಕಾದ್ರೆ ಹೊಸಕೋಟೆ ಹೋಗ್ಬೇಕಾದ್ರೆ 6 ಮೈಲಿ ಹೋಗ್ಬೇಕು. ನಡ್ಕೊಂಡು ಹೋಗೋದು ಬರೋದು ಈ ತರ ಆಗ್ಬಿಟ್ಟಿದೆ. ಆಗಿಬಿಟ್ಟಿದೆ. ಬಸ್ಗಳು ಒಂದೊಂದ್ಸರಿ ಸಿಗ್ತಾವ, ಒಂದೊಂದ್ಸರಿ ಸಿಕ್ಕಲ್ಲ. ಸರ್ಕಾರದ ಹೊಸ ಗ್ಯಾರಂಟಿ ಯೋಜನೆಗಳ ಅಬ್ಬರದಲ್ಲಿ ದಶಕಗಳಿಂದ ನಡೆದುಕೊಂಡು ಬಂದಿರುವಂತಹ ಈ ಸಾಮಾಜಿಕ ಭದ್ರತಾ ಯೋಜನೆಗಳು ಮೂಲೆಗುಂಬಾಗ್ತಾ ಇದೆ. ಹೊಸದನ್ನ ಕೊಟ್ಟು ಹಳೆಯದನ್ನ ಕಿತ್ತುಕೊಳ್ಳುವಂತಹ ಈ ರಾಜಕಾರಣ ಎಷ್ಟು ಸರಿ ಎಂಬ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಅವಾಗ ನೋಡೋಣ ಆಫ್ಟರ್ ಎ ಶಾರ್ಟ್ ಬ್ರೇಕ್.